ಶಾಂತಿ. ಶಿವಬಾಬಾ ನೆನಪಿದ್ದಾರೆ. ಮುರಳಿಯ ದಿನಾಂಕ ಇದೆ 5/1/2025. ಅವ್ಯಕ್ತ ಮುರಳಿಯ ರಿವೈಸ್ ಡೇಟ್ ಇದೆ 17/10/2023. 2003. ಬಾಬ್ದಾದ ತಿಳಿಸ್ತಾ ಇದ್ದಾರೆ, ಪೂರ್ಣ ವರ್ಷ ಸಂತುಷ್ಟ ಮಣಿಯಾಗಿ, ಸದಾ ಸಂತುಷ್ಟರಾಗಿ ಹಾಗೂ ಸರ್ವರನ್ನು ಸಂತುಷ್ಟಪಡಿಸಿ. ಪೂರ್ಣ ವರ್ಷ ಸಂತುಷ್ಟ ಮಣಿಯಾಗಿ, ಸದಾ ಸಂತುಷ್ಟರಾಗಿ ಹಾಗೂ ಸರ್ವರನ್ನು ಸಂತುಷ್ಟಪಡಿಸಿ. ಇಂದು ಹೃದಯರಾಮ ಬಾಬ್ದಾದ ತನ್ನ ಎಲ್ಲಾ ಕಡೆಯ ಸಮ್ಮುಖದಲ್ಲಿರುವ ಹಾಗೂ ದೂರದಲ್ಲಿರುವ ಸಮೀಪ ಇರುವವರನ್ನು ಪ್ರತಿಯೊಬ್ಬ ರಾಜ ಮಗು ಮತ್ತು ಅತಿ ಪ್ರಿಯ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಶಿವಬಾಬರವ್ರು ಎಲ್ಲಾ ಕಡೆಯಲ್ಲಿ ಬಲೆ ಹತ್ತಿರದಲ್ಲಿರೋರು ಆಗಿರ್ಬೋದು, ದೂರದಲ್ಲಿರೋರು ಆಗಿರ್ಬೋದು, ಪ್ರತಿಯೊಬ್ಬರನ್ನು ರಾಜ ಮಗು, ಅತಿ ಪ್ರೀತಿಯ ಮಗು ಅಂತೇಳಿ ಬಾಬಾ ನೋಡ್ತಿದ್ದಾರೆ. ಪ್ರತಿಯೊಂದು ಮಗು ರಾಜನೇ ಆಗಿದ್ದಾರೆ, ಆದ್ದರಿಂದ ಪ್ರಿಯ ಆಗಿದ್ದಾರೆ. ಬಾಬಾ ತಮ್ಮ ಮಕ್ಕಳ ಎಲ್ಲಾ ಮಕ್ಕಳನ್ನು ಬಲೆ ದೂರದಲ್ಲಿರ್ಬೋದು, ಹತ್ತಿರದಲ್ಲೇ ಇರ್ಬೋದು, ಬಹಳ ತೀವ್ರ ಪುರುಷಾರ್ಥಿ ಇರ್ಬೋದು, ಮಂದ ಪುರುಷಾರ್ಥಿ ಇರ್ಬೋದು, ಒಟ್ಟಿನಲ್ಲಿ ಎಲ್ಲಾ ಮಕ್ಕಳನ್ನು ರಾಜ ಮಗು ಅಂತ ಬಾಬಾ ಪ್ರೀತಿ ಕೊಡ್ತಾ ಇದ್ದಾರೆ. ಈ ಪರಮಾತ್ಮನ ಪ್ರೀತಿ ವಿಶ್ವದಲ್ಲಿ ಕೆಲವು ಆತ್ಮಗಳಿಗಷ್ಟೇ ಪ್ರಾಪ್ತಿಯಾಗಿದೆ. ಪರಮಾತ್ಮನ ಪ್ರೀತಿ ಎಲ್ಲರಿಗಾಗಿ ಇಲ್ಲ, ಕೆಲವರಿಗಾಗಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಂತ ಪ್ರೀತಿಯನ್ನ ಪಡ್ಕೊಳ್ಳುವ, ಪ್ರಾಪ್ತಿಯನ್ನ ಪಡ್ಕೊಳ್ಳುವ ಆತ್ಮರಾಗಿದ್ದೀರಿ. ಆದರೆ ತಾವೆಲ್ಲರೂ ಪರಮಾತ್ಮನ ಪ್ರೀತಿಗೆ ಅಧಿಕಾರಿಗಳಾಗಿದ್ದೀರಿ. ಪರಮಾತ್ಮನ ಪ್ರೀತಿ ಪಡ್ಕೊಂಡಿದ್ದಕ್ಕಾಗಿ ಅಂತ ಅಧಿಕಾರಿ ಆತ್ಮ ಆಗಿದ್ದೀರಿ. ಪ್ರಪಂಚದ ಆತ್ಮಗಳು ಬನ್ನಿ ಬನ್ನಿ ಎಂದು ಕರೆಯುತ್ತಿದ್ದಾರೆ. ಈ ರೀತಿ ತಮ್ಮ ಭಾಗ್ಯದ ಅನುಭವ ಮಾಡ್ತಿದ್ದೀರಾ? ಭಗವಂತನನ್ನ ಕುರಿತು ಎಲ್ಲಾ ಆತ್ಮಗಳು ಇನ್ನು ಕರೀತಾನೆ ಇದ್ದಾರೆ, ಬನ್ನಿ ಸುಖ ಕೊಡಿ, ಶಾಂತಿ ಕೊಡಿ, ಹುಡುಕಾಡ್ತಾನೆ ಇದ್ದಾರೆ. ಆದ್ರೆ ತಾವು ಮಾತ್ರ ಸರ್ವ ಪ್ರಾಪ್ತಿಗಳನ್ನ ಭಗವಂತನಿಂದ ಪಡ್ಕೊಳ್ತಾ ಇದ್ದಾರೆ. ಇಂಥ ಅನುಭವ ಮಾಡ್ತಿದ್ದೀರಾ? ಭಗವಂತ ನಮ್ಮ ಹತ್ರ ಇದ್ದಾರೆ, ನಮ್ಗೆ ಪಾಲನೆ ಕೊಡ್ತಿದ್ದಾರೆ, ಓದಿಸ್ತಿದ್ದಾರೆ, ಸರ್ವ ಪ್ರಾಪ್ತಿ ಮಾಡ್ತಿದ್ದಾರೆ. ಇಂಥ ಅನುಭವ ಮಾಡ್ತಾ ಇದ್ದೀರಾ? ಬಾಬ್ದಾದ ಸರ್ವ ಡಬಲ್ ರಾಜ್ಯಾಧಿಕಾರಿ ಮಕ್ಕಳನ್ನ ನೋಡ್ತಿದ್ದಾರೆ. ಬಾಬಾರವರು ವಿಶೇಷವಾಗಿ ಸರ್ವ ಡಬಲ್ ಅಧಿಕಾರಿ ಮಕ್ಕಳನ್ನು ಈಗ ನೋಡ್ತಿದ್ದಾರೆ. ಈಗಲೂ ಸ್ವರಾಜ್ಯದ ಅಧಿಕಾರಿ ರಾಜ ಆಗಿದ್ದೀರಿ ಹಾಗೂ ಭವಿಷ್ಯದಲ್ಲಿ ರಾಜ್ಯ ತಮ್ಮ ಜನ್ಮ ಸಿದ್ಧ ಅಧಿಕಾರವೂ ಆಗಿದೆ. ಬಾಬಾ ಡಬಲ್ ರಾಜ್ಯಾಧಿಕಾರಿ ಅಂದ್ರೆ ಸಂಗಮ ಯುಗದಲ್ಲಿ ತಮ್ಮ ಎಲ್ಲಾ ಕರ್ಮೇಂದ್ರಿಯಗಳಿಗೂ ರಾಜ ಆಗಿದ್ದೀರಿ, ಸ್ವರಾಜ್ಯಾಧಿಕಾರಿ ರಾಜ ಆಗಿದ್ದೀರಿ. ಜೊತೆಗೆ ಭವಿಷ್ಯದಲ್ಲಿ ಕೂಡ ಸ್ವರ್ಗದಲ್ಲಿ ಕೂಡ ನೀವು ರಾಜ ಆಗೋರಿದ್ದೀರಿ. ಹಾಗಾಗಿ ತಮ್ಮ ಜನ್ಮ ಸಿದ್ಧ ಅಧಿಕಾರ ಅಲ್ಲಿ ಖಂಡಿತ ರಾಜ ಆಗೇ ಆಗ್ತೀರಾ. ಇಂಥ ರಾಜ್ಯಾಧಿಕಾರಿ ಮಕ್ಕಳನ್ನ ಬಾಬಾ ನೋಡ್ತಿದ್ದಾರೆ. ಅಂದ್ಮೇಲೆ ಡಬಲ್ ರಾಜರಾಗಿದ್ದೀರಲ್ವಾ? ಎಲ್ಲರೂ ರಾಜರೇ ಅಲ್ವಾ, ಪ್ರಜೆಗಳಲ್ಲ. ಹೀಗೆ ಬಾಬಾ ಹೇಳ್ತಾರೆ, ಎಲ್ಲರೂ ರಾಜರೇ ಆಗ್ಲೇಬೇಕು. ರಾಜರಾದಾಗಲೇ ರಾಜಯೋಗ ಕಲಿತಿದ್ದೀರಂದ್ರೆ ಅವಶ್ಯವಾಗಿ ರಾಜನೇ ಆಗ್ಬೇಕಾಗಿದೆ, ಪ್ರಜೆಗಳಲ್ಲ. ರಾಜಯೋಗಿಗಳು ಅಥವಾ ಕೇವಲ ಪ್ರಜಾಯೋಗಿಗಳಾಗ್ತಿರೋ? ಬಾಬಾ ಹೇಳ್ತಾರೆ, ರಾಜಯೋಗ ಕಲಿತಿದ್ದೀರಂದ್ರೆ ರಾಜರಾಗ್ತಿದ್ದೀರೋ ಅಥವಾ ಪ್ರಜೆಗಳಾಗ್ತಾ ಇದ್ದೀರ? ಇದಂತೂ ಪ್ರಜೆಗಳ ಯೋಗ ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಯಾರಾದರೂ ಪ್ರಜಾಯೋಗಿಗಳಿದ್ದೀರಾ? ಹೀಗೆ ಬಾಬಾ ಕೇಳ್ತಾರೆ, ನಿಮ್ಮಲ್ಲೂ ಕೂಡ ಯಾರಾದ್ರೂ ಪ್ರಜಾಯೋಗಿಗಳಿದ್ದೀರಾ? ಇಲ್ಲ ತಾನೇ? ಹಿಂದೆ ಇರುವವರು ರಾಜಯೋಗಿ ಆಗಿದ್ದೀರಾ? ಬಾಬಾ ಕೂಡ ಕೇಳ್ತಿದ್ದಾರೆ, ಹಿಂದೆ ಕೂತಿರೋರು ರಾಜಯೋಗಿ ಆಗಿದ್ದೀರಾ? ಯಾರು ಸಹ ಪ್ರಜಾಯೋಗಿ ಅಲ್ಲ ತಾನೇ, ಪಕ್ಕಾನಾ ಅಂತ ಬಾಬಾ ಕೇಳ್ತಾರೆ. ಹಿಂದ್ ಕೂತಿರೋರು ಮುಂದ್ ಕೂತಿರೋ ಎಲ್ಲರೂ ರಾಜಯೋಗಿಗಳೇ ಆಗಿದ್ದೀರಾ? ಪ್ರಜಾಯೋಗಿ ಅಂತೂ ಆಗಿಲ್ಲ ತಾನೇ? ಇಷ್ಟು ನಾವು ರಾಜಯೋಗಿನೇ ಅಂತ ಹೇಳಿ ಪಕ್ಕಾ ಇದೆಯಾ? ಯೋಚನೆ ಮಾಡಿ ಹೌದು ಎನ್ಬೇಕು. ಬಾಬಾ ಹೇಳ್ತಿದ್ದಾರೆ, ಯೋಚನೆ ಮಾಡಿ ನೋಡಿ, ನಾವು ರಾಜನೇ ಆಗ್ತೀವಿ, ಹೌದು ಅಂತೇಳಿ ಹೇಳಿ ಅಂತ ಬಾಬಾ ಹೇಳ್ತಾರೆ. ರಾಜ್ಯಾಧಿಕಾರಿ ಅರ್ಥಾತ್
ಸರ್ವ ಸೂಕ್ಷ್ಮ ಸ್ಥೂಲ ಕರ್ಮೇಂದ್ರಿಯಗಳಿಗೂ ಅಧಿಕಾರಿಯಾಗೋದು. ರಾಜಾಧಿಕಾರಿ ಅಂದ್ರೆ ಬಾಬಾ ಈಗ ಪ್ರೆಸೆಂಟ್ ಅಲ್ಲಿ ಸಂಗಮಯುಗದಲ್ಲಿ ಸರ್ವ ಪ್ರಕಾರದ ಸೂಕ್ಷ್ಮ ಇಂದ್ರಿಯಗಳಿಗೂ ರಾಜ, ಸ್ಥೂಲ ಅಥವಾ ಕರ್ಮೇಂದ್ರಿಯಗಳಿಗೂ ಕೂಡ ರಾಜ ಆಗಿರುವಂತವ್ರು. ಏಕೆಂದ್ರೆ ಸ್ವರಾಜ್ಯವಾಗಿದೆ ಅಲ್ವಾ ಅಂತ ಬಾಬಾ ಕೇಳ್ತಾರೆ. ನಿಮ್ಮ ಎಲ್ಲಾ ಕರ್ಮೇಂದ್ರಿಯಗಳಿಗೂ, ಸೂಕ್ಷ್ಮ ಇಂದ್ರಿಯಗಳಿಗೂ, ಮನಸ್ಸು, ಬುದ್ಧಿ, ಸಂಸ್ಕಾರಗಳಿಗೂ ನೀವು ರಾಜ ಆಗಿದ್ರಿ. ಅಂದ್ಮೇಲೆ ಒಮ್ಮೊಮ್ಮೆ ರಾಜ ಆಗ್ತೀರಾ ಅಥವಾ ಸದಾ ರಾಜರಾಗಿರ್ತೀರೋ. ಕೆಲವು ಸಮಯ ರಾಜ ಆಗಿರುವಂತದ್ದು, ಇನ್ನು ಕೆಲವು ಸಮಯ ಅಧೀನ ಆಗಿ ಪ್ರಜೆಗಳ ತರ ಇರುವಂತದ್ದು ಅಲ್ಲ ತಾನೇ? ಸದಾ ರಾಜರಾಗಿರ್ತೀರಾ. ಮೂಲವಾಗಿ ತಮ್ಮ ಮನ, ಬುದ್ಧಿ, ಸಂಸ್ಕಾರಗಳಿಗೂ ಸಹ ರಾಜರಾಗಿದ್ದೀರಾ. ಸೂಕ್ಷ್ಮ ಇಂದ್ರಿಯಗಳಿಗೂ ಬಾಬಾ ಕೇಳ್ತಾರೆ, ನಿಮ್ಮ ಮನ, ಬುದ್ಧಿ, ಸಂಸ್ಕಾರ, ಈ ಸೂಕ್ಷ್ಮ ಇಂದ್ರಿಯಗಳಿಗೂ ಕೂಡ ರಾಜ ಆಗಿದ್ದೀರಾ. ಸಂಕಲ್ಪಗಳು ನಾವು ಅನ್ಕೊಂಡಂಗೆ, ಆತ್ಮ ಅನ್ಕೊಂಡಂಗೆ ನಡೀತಾ ಇದ್ದೇನಾ, ಇಲ್ಲ ತನಗ್ ತಿಳಿದಂಗೆ ಸಂಕಲ್ಪ ನಡೀತಾ ಇದ್ದಾವ ಅಂತ ಬಾಬಾ ಕೇಳ್ತಾರೆ. ಮನಸ್ಸು ಕೂಡ ನೀವ್ ಅನ್ಕೊಂಡಂಗೆ ಸ್ಥಿತ ಆಗ್ತಾ ಇದ್ದೇನಾ ಅಥವಾ ಎಲ್ಲೆಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇನಾ. ಹೀಗೆ ಬುದ್ಧಿ ನೀವ್ ಹೇಗ್ ನಿರ್ಣಯ ಮಾಡ್ತೀರಿ ಅದೇ ರೀತಿ ನಿರ್ಣಯ ಮಾಡ್ತಾ ಇದ್ದೇನಾ ಅಥವಾ ಗೊಂದಲ ನಿರ್ಣಯದಲ್ಲಿದ್ದೇನಾ. ಹೀಗೆ ಮನ, ಬುದ್ಧಿ, ಸಂಸ್ಕಾರಗಳಿಗೂ ಅಧಿಕಾರಿಯಾಗಿದ್ದೀರಾ. ಸದಾ ಅಧಿಕಾರಿಗಳು ಅಥವಾ ಕೆಲವೊಮ್ಮೆ ಮಾತ್ರ ಅಧಿಕಾರಿಗಳು. ಸ್ವರಾಜ್ಯ ಅಂದ ಮೇಲೆ ಸದಾ ಸ್ವರಾಜ್ಯದವರಾಗಿಯೇ ಇದ್ದೀರಾ ಅಥವಾ ಒಂದು ದಿನ ಮತ್ತು ಇನ್ನೊಂದು ದಿನ ಇರೋದೇ ಇಲ್ಲ, ಈ ರೀತಿ ಇದೆನಾ. ಸ್ವರಾಜ್ಯ ಅಂದ್ರೆ ಬಾಬಾ ಹೇಳ್ತಾರೆ ಬಾಬಾ ಹೇಳ್ತಾರೆ ಯಾವಾಗ್ಲೂ ಸ್ವರಾಜ್ಯಾಧಿಕಾರಿ. ಕೆಲವು ದಿನ ಸ್ವರಾಜ್ಯಾಧಿಕಾರಿ, ಕೆಲವು ದಿನ ಸ್ವರಾಜ್ಯಾಧಿಕಾರಿ ಅಲ್ಲ, ಈ ರೀತಿ ಇಲ್ಲ ತಾನೆ. ಈ ರೀತಿ ಇರುತ್ತದೆಯಾ? ರಾಜ ಅಂದ ಮೇಲೆ ಸದಾ ಇರುತ್ತದೆ. ಅಂದ ಮೇಲೆ ಸದಾ ಸ್ವರಾಜ್ಯಾಧಿಕಾರಿ ಅರ್ಥಾತ್ ಸದಾ ಮನ, ಬುದ್ಧಿ, ಸಂಸ್ಕಾರದ ಮೇಲೆ ಅಧಿಕಾರಿ. ಸ್ವರಾಜ್ಯಾಧಿಕಾರಿ ಅಂದ್ರೇನೆ ಅದರ ಅರ್ಥ ಮನ, ಬುದ್ಧಿ, ಸಂಸ್ಕಾರ ಮೇಲೆ ಅಧಿಕಾರಿ ಆಗಿರೋದು. ಸದಾ ಇದೆಯಾ? ಬಾಬಾ ಕೇಳ್ತಾರೆ ಮತ್ತೆ ಮತ್ತೆ, ಸದಾ ಇರ್ತೀರಾ ಸ್ವರಾಜ್ಯಾಧಿಕಾರಿ? ಅವಾಗವ ಅಲ್ಲ ತಾನೆ. ಅಂದ ಮೇಲೆ ಸದಾ ಸ್ವರಾಜ್ಯಾಧಿಕಾರಿ ಹೌದು ಬಾಬಾ ಹೇಳ್ತಿದ್ದಾರೆ. ಸದಾ ಇದೆಯಾ? ಸದಾ ಎನ್ನುವುದ್ರಲ್ಲಿ ಹೌದು ಎನ್ನುವುದಿಲ್ಲವೇ? ಕೆಲವೊಮ್ಮೆ ಮನಸ್ಸು ತಮ್ಮನ್ನು ನಡೆಸುವುದು ಅಥವಾ ತಾವು ಮನಸ್ಸನ್ನ ನಡೆಸ್ತಿರೋ. ಕೆಲವೊಮ್ಮೆ ಮನಸ್ಸು ಮಾಲೀಕ ಆಗಿರ್ತದೆ, ಕೆಲವೊಮ್ಮೆ ನೀವು ಮಾಲೀಕರಾಗ್ತೀರಿ. ಅಂದ್ಮೇಲೆ ಸದಾ ಸ್ವರಾಜ್ಯಾಧಿಕಾರಿ, ವಿಶ್ವ ರಾಜ್ಯಾಧಿಕಾರಿ ಆಗ್ತಾ ಇದ್ದಾರಾ? ಬಾಬಾ ಕೇಳ್ತಿದ್ದಾರೆ. ಯಾರು ಸದಾ ಮನಸ್ಸಿಗೆ ಮಾಲೀಕ ಆಗ್ತಾರೋ ಅವರು ವಿಶ್ವದ ರಾಜ್ಯಾಧಿಕಾರಿ ಆಗ್ತಾರೆ. ಕೆಲವೊಮ್ಮೆ ಮನಸ್ಸಿಗೆ ಮಾಲೀಕ, ಕೆಲವೊಮ್ಮೆ ಮನಸ್ಸಿಗೆ ಅಧೀನ, ಕೆಲವೊಮ್ಮೆ ಸಂಸ್ಕಾರಗಳ ಮಾಲೀಕ, ಕೆಲವೊಮ್ಮೆ ಸಂಸ್ಕಾರಗಳ ಅಧೀನ ಆಗಿರೋರು ವಿಶ್ವದ ರಾಜ್ಯಾಧಿಕಾರಿ ಹೇಗಾಗ್ತಾರೆ ಅಂತ ಬಾಬಾ ಕೇಳ್ತಾರೆ. ಸದಾ ಕಾಲಕ್ಕಾಗಿ ಸ್ವರಾಜ್ಯಾಧಿಕಾರಿಗಳೇ ಸದಾ ಕಾಲಕ್ಕಾಗಿ ವಿಶ್ವದ ರಾಜ್ಯಾಧಿಕಾರಿ ಆಗ್ತಾರೆ. ಎಂದೂ ಕೂಡ ಮನಸ್ಸಿಗೆ ಅಧೀನರು, ಕರ್ಮೇಂದ್ರಿಯಗಳಿಗೆ ಅಧೀನರು, ಸೂಕ್ಷ್ಮ ಇಂದ್ರಿಯಗಳಿಗೆ ಅಧೀನರು ಆಗ್ಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಸದಾ ಪರಿಶೀಲನೆ ಮಾಡ್ಕೊಳ್ಳಿ. ಬಾಬಾ ಹೇಳ್ತಾರೆ ಮತ್ತೆ ಮತ್ತೆ ಸದಾ ಎನ್ನುವಂತ ಈ ಪದ ಎಂದು ನಾನು ಮನಸ್ಸಿಗೆ ಅಧೀನ ಆಗೋದಿಲ್ಲ, ಕರ್ಮೇಂದ್ರಿಯಗಳಿಗೆ ಅಧೀನ ಆಗೋದಿಲ್ಲ ಅನ್ನೋದನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಎಷ್ಟು ಸಮಯ ಹಾಗೂ ಎಷ್ಟು ಶಕ್ತಿಯಿಂದ ತಮ್ಮ ಕರ್ಮೇಂದ್ರಿಯಗಳು, ಮನ, ಬುದ್ಧಿ, ಸಂಸ್ಕಾರಗಳ ಮೇಲೆ ಈಗ ಅಧಿಕಾರಿಯಾಗಿರುತ್ತೀರೋ ಅಷ್ಟೇ ಭವಿಷ್ಯದಲ್ಲಿ ರಾಜ್ಯ ಅಧಿಕಾರ ಪ್ರಾಪ್ತಿ ಆಗುತ್ತೆ. ಇಲ್ಲಿಯ ಎಷ್ಟು ಸಮಯ ಮನಸ್ಸು, ಬುದ್ಧಿ, ಸಂಸ್ಕಾರಗಳಿಗೆ ರಾಜ ಆಗಿರ್ತಿರೋ, ಬಹಳ ಸಮಯದವರೆಗೂ ರಾಜ ಆಗಿದ್ರೆ ಅಲ್ಲಿ ಬಹಳ ಸಮಯದವರೆಗೂ ರಾಜ್ಯಾಧಿಕಾರಿ ಪ್ರಾಪ್ತಿ ಆಗತ್ತೆ. ಇಲ್ಲಿ ಮನಸ್ಸು, ಬುದ್ಧಿ, ಸಂಸ್ಕಾರಗಳಿಗೆ ಕಡಿಮೆ ರಾಜ ಆಗಿದ್ರೆ ಭವಿಷ್ಯದಲ್ಲೂ ಕೂಡ ಕಡಿಮೆ ಅವಧಿಗೆ ರಾಜರಾಗ್ತೀರಿ. ಅದಕ್ಕಾಗಿ ಇಲ್ಲಿಯದೇ ಆಧಾರ ಭವಿಷ್ಯಕ್ಕಾಗಿ ರಾಜ್ಯ ಪ್ರಾಪ್ತಿಯನ್ನ ತಂದು ಕೊಡುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಒಂದು ವೇಳೆ ಈಗ ಪರಮಾತ್ಮನ ಪಾಲನೆ, ಪರಮಾತ್ಮನ ಶ್ರೀಮತದ ಆಧಾರದ ಮೇಲೆ ಈ ಒಂದು ಸಂಗಮಿಗದ ಜನ್ಮದ ಸದಾ ಅಧಿಕಾರಿಯಾಗಿದ್ರೆ, ಬಾಬಾ ಹೇಳ್ತಾರೆ ಈ ಸಂಗಮಿಗದಲ್ಲಿ ಈ ಒಂದೇ ಜನ್ಮ ಎಲ್ಲ ವಿಧದಿಂದಲೂ ಪರಮಾತ್ಮನ ಅಧಿಕಾರಿಯಾಗಿದ್ರೆ, ಪರಮಾತ್ಮನ ಎಲ್ಲ ಆಸ್ತಿಗೂ ಅಧಿಕಾರಿ ಆದ್ರೆ 21 ಜನ್ಮಗಳ ಹಾಗೆ ರಾಜ್ಯಾಧಿಕಾರಿ ಆಗ್ತೀರಿ.
ಬಾಬಾ ಹೇಳ್ತಾರೆ ಒಂದು ಜನ್ಮಕ್ಕಾಗಿ ಎಲ್ಲ ವಿಧದಿಂದಲೂ ಪರಮಾತ್ಮನಿಗೆ ಸಹಯೋಗಿಯಾಗಿ ಪರಮಾತ್ಮನ ಆಸ್ತಿಗೆ ಅಧಿಕಾರಿ ಆಗ್ತೀರಂದ್ರೆ ಭವಿಷ್ಯದಲ್ಲಿ 21 ಜನ್ಮಗಳಿಗಾಗಿ ರಾಜ್ಯಾಧಿಕಾರಿ ಆಗ್ತೀರಿ. ಲೆಕ್ಕ ಇದೆ ಅಲ್ವಾ ಅಂತ ಬಾಬಾ ಕೇಳ್ತಾರೆ. ಸಂಗಮ ಯುಗದ ಒಂದೊಂದು ಸೆಕೆಂಡ್ ಕೂಡ ಲೆಕ್ಕ ಇದೆ. ಒಂದೊಂದು ನಿಮಿಷ ಸೆಕೆಂಡ್ ಕೂಡ ಲೆಕ್ಕ ಇದೆ. ಹಾಗಾಗಿ ಒಂದು ಜನ್ಮದ ರಾಜ್ಯಾಧಿಕಾರ ಪ್ರಾಪ್ತಿ 21 ಜನ್ಮಕ್ಕಾಗಿ ಜೊತೆ ಕೊಡುವಂತದ್ದಾಗಿದೆ. ಅದಕ್ಕಾಗಿ ಲೆಕ್ಕ ಇದೆ ಅಲ್ವಾ ಅಂತ ಬಾಬಾ ಕೇಳ್ತಾರೆ. ಈ ಸಮಯದ ಸ್ವರಾಜ್ಯ ಸ್ವಯಂಗೆ ರಾಜರಾಗೋದ್ರಿಂದಲೇ 21 ಜನ್ಮಕ್ಕಾಗಿ ನಿಮ್ಗೆ ಗ್ಯಾರಂಟಿ ರಾಜ್ಯಾಧಿಕಾರ ಅಂತ ಬಾಬಾ ಹೇಳ್ತಾರೆ. ಸಂಗಮಯುಗದಲ್ಲಿ ಸ್ವರಾಜ್ಯಾಧಿಕಾರಿ ನಮ್ಮ ಎಲ್ಲಾ ಕರ್ಮೇಂದ್ರಿಯಗಳಿಗೂ ರಾಜ ಆಗಿರ್ತೀರಂದ್ರೆ ಭವಿಷ್ಯದ 21 ಜನ್ಮಕ್ಕಾಗಿ ರಾಜ ಆಗಿರ್ತೀವಿ. ಇದು ಗ್ಯಾರಂಟಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ನಾನು ಯಾರು ಮತ್ತು ಏನಾಗಿದ್ದೇನೆ, ತಮ್ಮ ಭವಿಷ್ಯವನ್ನ ವರ್ತಮಾನದ ಅಧಿಕಾರದ ಮೂಲಕ ತಾವೇ ತಿಳ್ಕೊಳ್ಬಹುದು. ಹೀಗೆ ಬಾಬಾ ಹೇಳ್ತಾರೆ, ವರ್ತಮಾನದಲ್ಲಿ ನನ್ನ ಪುರುಷಾರ್ಥ ಹೇಗಿದೆ, ನಾನು ರಾಜ ಆಗಿದ್ದೀನಾ, ಪ್ರಜಾ ಆಗಿದ್ದೀನಾ, ಅಧಿಕಾರಿ ಆಗಿದ್ದೀನಾ, ಇಲ್ಲ ದಾಸಿ ಆಗಿದ್ದೀನಾ, ಇದರ ಆಧಾರದಿಂದ ನಿಮ್ಗೆ ಭವಿಷ್ಯದ ಪದವಿ ಲೆಕ್ಕ ಹಾಕ್ಬೋದು ಅಂತ ಬಾಬಾ ಹೇಳ್ತಿದ್ದಾರೆ. ನಿಮ್ಗೆ ಗೊತ್ತಾಗತ್ತೆ ಭವಿಷ್ಯದಲ್ಲಿ ನಾನು ಎಂಥ ಪದವಿಯನ್ನ ಪಡೆಯಬಲ್ಲೆ ಅನ್ನೋದು. ಯೋಚಿಸಿ, ತಾವು ವಿಶೇಷ ಆತ್ಮಗಳ ಅನಾದಿ ಆದಿ ವ್ಯಕ್ತಿತ್ವ ಹಾಗೂ ಘನತೆ ಎಷ್ಟು ಶ್ರೇಷ್ಠವಾಗಿದೆ. ಬಾಬಾ ಹೇಳ್ತಾರೆ, ಯೋಚನೆ ಮಾಡಿ, ಚಿಂತನೆ ಮಾಡಿ. ನಿಮ್ಮ ಅನಾದಿ ಬಾಬಾ ಹೇಳ್ತಾರೆ, ಅನಾದಿಯಲ್ಲಿ ಹೇಗಿದ್ರಿ, ಆದಿಯಲ್ಲಿ ಹೇಗಿದ್ರಿ, ಪರಮಧಾಮದಲ್ಲಿ ನೀವು ಎಷ್ಟು ಶ್ರೇಷ್ಠ ಆತ್ಮ ಆಗಿದ್ರಿ, ಪವಿತ್ರ ಆತ್ಮ, ಪಾವನಾತ್ಮ, ಮತ್ತೆ ವಿಶೇಷ ಆತ್ಮ. ಹೀಗೆ ಆದಿಯಲ್ಲಿ ಕೂಡ ಎಷ್ಟು ವ್ಯಕ್ತಿತ್ವ ನಿಮ್ದು ಶ್ರೇಷ್ಠ ಆಗಿತ್ತು. ಸರ್ವಗುಣ ಸಂಪನ್ನರಾಗಿದ್ರಿ, 16 ಕಲಾ ಸಂಪೂರ್ಣರಾಗಿದ್ರಿ, ಪೂಜ್ಯರಾಗಿದ್ರಿ. ಹೀಗೆ ಆದಿಯಲ್ಲಿ ಕೂಡ ನಿಮ್ಮ ವ್ಯಕ್ತಿತ್ವ ಘನತೆ ಎಷ್ಟಿತ್ತು ಅನ್ನೋದನ್ನ ಯೋಚನೆ ಮಾಡಿ, ಚಿಂತನೆ ಮಾಡಿ. ಅನಾದಿ ರೂಪದಲ್ಲಿಯೂ ನೋಡಿ, ಯಾವಾಗ ತಾವು ಆತ್ಮಗಳು ಪರಮಧಾಮದಲ್ಲಿರ್ತೀರಿ ಆಗ ಎಷ್ಟೊಂದು ಹೊಳಿತಾ ಇರ್ಬಿರಿ. ತಂದೆಯ ಜೊತೆ ಜೊತೆ ಆತ್ಮ ರೂಪದಲ್ಲಿದ್ರಿ. ಬಾಬಾ ಅನಾದಿಯಲ್ಲಿ ಹೇಗಿದ್ರಿ ಅನ್ನೋದನ್ನ ಹೇಳ್ತಿದ್ದಾರೆ. ತಾವು ಎಷ್ಟು ವಿಶೇಷ ಇದ್ರಿ, ಎಷ್ಟು ಪ್ರಕಾಶಮಾನವಾಗಿ ಹೊಳಿತಾ ಇದ್ರಿ, ಮತ್ತೆ ಸ್ವತಃ ಪರಮಾತ್ಮನ ಜೊತೆ ಇದ್ರಿ, ತಂದೆಯ ಸಮಾನ ಸ್ಥಿತಿಯಲ್ಲಿದ್ರಿ. ಆತ್ಮ ಪರಮಾತ್ಮ ಒಂದೇ ಅವಸ್ಥೆಯಲ್ಲಿ ಅಲ್ಲಿ ಇರ್ತಿದ್ರಿ. ಎಷ್ಟು ಹೊಳೆಯುವಂತವರಾಗಿದ್ರಿ, ಸಮೀಪ ಇರ್ತಿದ್ರಿ. ಹೇಗೆ ಆಕಾಶದಲ್ಲಿ ಕೆಲವು ನಕ್ಷತ್ರಗಳು ಬಹಳ ಹೊಳಿತಿರ್ತವಲ್ವಾ, ಹಾಗೆ ತಾವ ಆತ್ಮಗಳು ಸಹ ವಿಶೇಷವಾಗಿ ತಂದೆಯ ಜೊತೆ ಹಾಗೂ ವಿಶೇಷವಾಗಿ ಹೊಳೆಯುವಂತ ನಕ್ಷತ್ರರಾಗಿದ್ರಿ. ಹೀಗೆ ಅನಾದಿಯಲ್ಲಿ ಕೂಡ ಬಾಬಾರವರ ಸಮಾನ ಹೊಳೆಯುವ ಶ್ರೇಷ್ಠ ನಕ್ಷತ್ರಗಳಾಗಿದ್ರಿ. ಪರಮಧಾಮದಲ್ಲೂ ಸಹ ತಾವು ತಂದೆಯ ಸಮೀಪ ಇದ್ರಿ. ಮತ್ತೆ ಆದಿ ಅಂದ್ರೆ ಸತ್ಯುಗದಲ್ಲಿ ಬಾಬಾ ಸತ್ಯುಗದಲ್ಲಿ ತಾವು ಹೇಗಿದ್ರಿ ಅನ್ನೋದು ಬಾಬಾ ಹೇಳ್ತಾರೆ. ಸತ್ಯುಗದಲ್ಲೂ ಸಹ ತಾವು ದೇವತಾತ್ಮಗಳು. ವ್ಯಕ್ತಿತ್ವ ಘನತೆ ಎಷ್ಟು ಶ್ರೇಷ್ಠ ಆಗಿತ್ತು. ದೇವತೆಗಳ ಮಾತು, ಕರ್ಮ, ವ್ಯವಹಾರ ಎಷ್ಟು ರಾಯಲ್ ಆಗಿತ್ತು, ಎಷ್ಟು ಘನತೆಯಿಂದ ಇತ್ತು, ಎಷ್ಟು ಶ್ರೇಷ್ಠ ಆಗಿದ್ರಿ. ಇಡೀ ಕಲ್ಪದಲ್ಲಿ ನೋಡಿ, ಧರ್ಮಾತ್ಮರು, ಮಹಾತ್ಮರು, ಧರ್ಮಪಿತರು, ನೇತಾರರು ಯಾರದ್ದು ಈ ರೀತಿ ಶ್ರೇಷ್ಠತೆ, ಘನತೆ, ವ್ಯಕ್ತಿತ್ವ ಇರ್ಲಿಲ್ಲ. ಸತ್ಯುಗದಲ್ಲಿದ್ದಾಗ ಎಷ್ಟು ಘನತೆ ಇತ್ತು. ಅಂತ ಘನತೆ ನಂತರದಲ್ಲಿ ಯಾರ್ದು ಕೂಡ ಇರೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಭಲೆ ಧರ್ಮಾತ್ಮರು, ಮಹಾತ್ಮರು, ನೇತಾರರು, ಮಹಾನ್ ವಿದ್ವಾಂಸರು, ಪಂಡಿತರದು ಯಾರ್ದು ಕೂಡ ಇಂಥ ಘನತೆ ಇರುವಂತ ವ್ಯಕ್ತಿತ್ವ ಇರೋದಿಲ್ಲ. ಅವರಾಗಿಯೂ ತಾವು ಸತ್ಯುಗದಲ್ಲಿ ದೇವಾತ್ಮಗಳೇ ಇದ್ದಂತ ವ್ಯಕ್ತಿತ್ವ ಇರೋದಿಲ್ಲ. ಬಾಬಾ ಹೇಳ್ತಾರೆ, ಯಾರೆಲ್ಲ ಹೆಸರು ಹೇಳ್ತಾರಲ್ಲ ಬಾಬಾ, ಅವರೆಲ್ಲರದು ತಾವು ಸತ್ಯುಗದಲ್ಲಿದ್ದಾಗ ಎಷ್ಟು ಘನತೆ ಇರುವಂತ ವ್ಯಕ್ತಿತ್ವ ಇತ್ತು, ಅಂತ ವ್ಯಕ್ತಿತ್ವ ಮತ್ತೆ ಮುಂದೆ ಯಾರದ್ದು ಇರೋದಿಲ್ಲ. ತಮ್ಮ ದೈವಿ ಸ್ವರೂಪ ಸಮ್ಮುಖದಲ್ಲಿ ಬರ್ತಾ ಇದೆಯಾ? ಬಾಬಾ ಹೇಳ್ತಾರೆ, ನಿಮ್ಮನ್ನೇ ನೀವು ನೋಡ್ಕೊಳ್ಳಿ. ಸತ್ಯಯುಗದ ನಿಮ್ಮ ದೈವಿ ವ್ಯಕ್ತಿತ್ವ ನಿಮ್ಮ ಕಣ್ ಮುಂದೆ ಬರ್ತಾ ಇದೆನಾ? ದೇವತೆಗಳ ಎಷ್ಟು ಸುಂದರರಿದ್ರು, ಎಷ್ಟು ಘನತೆ ಇದ್ರು, ಎಷ್ಟು ಗುಣವಂತರಾಗಿದ್ರು, ಎಷ್ಟು ಶ್ರೇಷ್ಠ ಆಗಿದ್ರು. ಹೀಗೆ ಅವರ ವ್ಯಕ್ತಿತ್ವವನ್ನ ನೆನಪು ಮಾಡ್ಕೊಳ್ಳಿ. ಬರ್ತಾ ಇದೆಯೋ ಅಥವಾ ನಾವು ಆಗುತ್ತೇವೆಯೋ ಅಥವಾ ಇಲ್ವೋ ಅಂತ ಇದೆನಾ? ಬಾಬಾ ಹೇಳ್ತಿದ್ದಾರೆ. ಹೀಗೆ ನಿಮ್ಮ ದೈವಿ ವ್ಯಕ್ತಿತ್ವ ನಿಮಗೆ ಕಾಣಿಸ್ತಾ ಇದೆನಾ?
ಅಷ್ಟು ಶ್ರೇಷ್ಠರು ನಾನು ಹೇಗಾಗ್ತೀನಿ ಅಂತೇಳಿ ಏನಾದ್ರೂ ವಿಚಾರ ಬರ್ತಾ ಇದೆನಾ ಅಂತ ಬಾಬಾ ಕೇಳ್ತಿದ್ದಾರೆ. ಪಕ್ಕಾ ತಾನೇ? ಹಿಂದೆ ಇರೋರು ಪಕ್ಕಾ ಅಲ್ವಾ? ನಾವು ದೈವಿ ಸ್ವರಾಜ್ಯದಲ್ಲಿ ದೇವತಾ ಹಾಗೆ ಆಗ್ತೇವೆ ಅಂತೇಳಿ ಪಕ್ಕಾ ಇದೆ ತಾನೇ? ತಮ್ಮ ದೈವಿ ಸ್ವರೂಪವನ್ನ ಮುಂದೆ ತನ್ನಿ ಮತ್ತು ನೋಡಿ. ಬೇರೆಯವ್ರದೆಲ್ಲ ನಿಮ್ಮದೇ ರೂಪ, ದೈವಿ ಸ್ವರೂಪದ ರೂಪವನ್ನ ಮುಂದೆ ತಂದ್ಕೊಳ್ಳಿ. ನೋಡಿ ನಾನು ಹೆಂಗಿದ್ದೀನಿ. ದೇವತೆಗಳಲ್ಲ, ನಾನೇ ದೇವತಾ, ಅಲ್ಲಿ ಹೇಗಿದ್ದೀನಿ ಅನ್ನೋದು ನಿಮ್ಮದೇ ವ್ಯಕ್ತಿತ್ವ, ನಿಮ್ಮದೇ ರೂಪದ ಸ್ವರೂಪವನ್ನ ನೀವು ನೋಡ್ಕೊಳ್ಬೇಕಾಗಿದೆ. ನೋಡಿ ಮತ್ತು ಯೋಚಿಸಿ ಅಂತ ಬಾಬಾ ಹೇಳ್ತಾರೆ. ಸಂಗಮ ಯುಗದಲ್ಲಿದ್ದವರು ನಾವು ಸತ್ಯಯುಗದಲ್ಲಿ ಹೋದಾಗ ನನ್ನ ವ್ಯಕ್ತಿತ್ವ, ಘನತೆ, ಶ್ರೇಷ್ಠತೆ, ನಾನು ಹೆಂಗಿರ್ತೀನಿ ಅನ್ನೋದನ್ನ ನೋಡ್ಕೊಳ್ಳಿ. ವ್ಯಕ್ತಿತ್ವ ಮುಂದೆ ಬಂತ? ಬಾಬಾ ಕೇಳ್ತಾರೆ, ನಿಮ್ಮ ದೇವತಾ ಸ್ವರೂಪದ ವ್ಯಕ್ತಿತ್ವ ನಿಮ್ಗೆ ಕಾಣಿಸ್ತಾ ಇದೆನಾ? ಮುಂದೆ ಬಂದಿದೆನಾ? ಎಷ್ಟು ಘನತೆ ಇದೆ. ಪ್ರಕೃತಿ ಸಹ ವ್ಯಕ್ತಿತ್ವ ಇರುವಂತದ್ದೇ ಆಗಿದೆ. ಪಕ್ಷಿ, ವೃಕ್ಷ, ಹೂಗಳು, ಹಣ್ಣುಗಳು ಎಲ್ಲವೂ ರಾಯಲ್ ಆಗಿದೆ. ಬಾಬಾ ಹೇಳ್ತಾರೆ, ಸತ್ಯಯುಗವನ್ನ ನೋಡ್ಕೊಳ್ತೀರಂದ್ರೆ ಕೇವಲ ನಿಮ್ಮ ದೇವತಾ ಸ್ವರೂಪ ಅಷ್ಟೇ ಅಲ್ಲ, ನಿಮ್ಮ ಸುತ್ತಮುತ್ತ ಇರುವಂತಹ ಪ್ರಕೃತಿ ಹೇಗಿದೆ, ಪಶು ಪಕ್ಷಿಗಳು ಹೇಗಿದ್ದಾವೆ, ಅಲ್ಲಿ ಮಹಲ್ಗಳು ಹೇಗಿದ್ದಾವೆ, ಅಲ್ಲಿ ವಾತಾವರಣ ಹೇಗಿದೆ, ಎಲ್ಲವೂ ಕಾಣಿಸ್ಬೇಕು. ಕಾಣಿಸ್ತಾ ಇದೆನಾ? ಮುಂದೆ ಬಂದಿದೆನಾ ಅದರ ರೂಪ ಅಂತ ಬಾಬಾ ಕೇಳ್ತಾರೆ. ರಾಯಲ್ ರೂಪ ನೆನ್ಪಾಯ್ತಾ? ಸರಿ, ಮತ್ತೆ ಕೆಳಗೆ ಬನ್ನಿ. ಬಾಬಾ ಹೇಳ್ತಾರೆ, ಈಗ ಸತ್ಯುಗದಲ್ಲಿ ಬಾಬಾ ಕರ್ಕೊಂಡು ಹೋಗಿದ್ರು, ಈಗ ಸರಿ, ಈಗ ಬನ್ನಿ ಸಂಗಮಯುಗದಲ್ಲಿ. ಅದರಿಗಿಂತ ಸ್ವಲ್ಪ ಕೆಳಗೆ, ಅದರಿಗಿಂತಲೂ ಸ್ವಲ್ಪ ಕೆಳಗೆ ಅಂದ್ರೆ ತ್ರೇತಾಯುಗದಲ್ಲಿ. ಸತ್ಯಯುಗದಿಂದ ತ್ರೇತಾಯುಗಕ್ಕೆ, ದ್ವಾಪರ ಯುಗಕ್ಕೆ ಅಂದಮೇಲೆ ತಮ್ಮ ಪೂಜ್ಯ ಸ್ವರೂಪವನ್ನ ನೋಡ್ತಾ ಇರಿ. ತಮ್ಮ ಪೂಜೆ ಆಗ್ತಾ ಇದೆ. ಬಾಬಾ ಹೇಗೆ ಹೇಳ್ತಾರೆ, ಈಗ ತ್ರೇತಾ ದ್ವಾಪರ ಯುಗದಲ್ಲಿ ಬನ್ನಿ, ಮಧ್ಯದಲ್ಲಿ ಬಂದಿದ್ದೀರಿ, ಹಾಗಾದ್ರೆ ನಿಮ್ಮ ಪೂಜೆ ಹೇಗಾಗ್ತಿದೆ ನೋಡ್ಕೊಳ್ಳಿ. ದೊಡ್ಡ ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ಒಂದು ಗರ್ಭಗುಡಿ ಇದೆ, ಆ ಗರ್ಭಗುಡಿಯಲ್ಲಿ ಎಷ್ಟು ಪವಿತ್ರವಾಗಿ ಅಲಂಕಾರ ಮಾಡಿದ್ದಾರೆ, ಎಷ್ಟು ವಿಧಿ ವಿಧಾನದಲ್ಲ ಪೂಜೆ ಮಾಡಿದ್ದಾರೆ. ನಿಮ್ಮ ಪೂಜಾ ಸ್ವರೂಪವನ್ನ ನೋಡ್ಕೊಳ್ಳಿ. ಡಬಲ್ ವಿದೇಶಿಯರು ಪೂಜ್ಯರಾಗಿರ್ತೀರೋ, ಭಾರತದವರು ಆಗಿರ್ತಾರೋ, ತಾವು ದೇವಿ ದೇವತೆಗಳು ಆಗೋರಾಗಿರ್ತೀರಿ. ಬಾಬಾ ವಿದೇಶಿಯರಿಗೂ ಕೂಡ ಹೇಳ್ತಿದ್ದಾರೆ, ತಾವು ಪೂಜ್ಯರಾಗಿರ್ತೀರಿ. ತಾವು ಸಹ ಅಥವಾ ಭಾರತದವರು ಸಹ ಪೂಜ್ಯರಾಗಿರ್ತೀರಿ. ಹೀಗೆ ದೇವಿ ದೇವತೆ ಆಗ್ತಿರಲ್ವಾ? ಸೊಂಡಿಲು ಇರುವ ಬಾಲ ಇರುವವರಲ್ಲ, ದೇವತೆಯರು ಸಹ ಆ ಕಾಳಿಯ ರೂಪದಲ್ಲೂ ಅಲ್ಲ, ಆದ್ರೆ ದೇವತೆಗಳ ಮಂದಿರದಲ್ಲಿ ಹೋಗಿ ನೋಡಿ. ಬಾಬಾ ಹೇಳ್ತಿದ್ದಾರೆ, ಈಗೇನು ತಾವು ದೇವತೆಗಳು ಅಂತೇಳಿ ಸೊಂಡಿಲಿ ಇರೋರು, ಬಾಲ ಇರೋರು, ಇಷ್ಟು ಭುಜಗಳಿರುವವರು, ಕಾಳಿ ರೂಪದಲ್ಲಿರೋರು ಅಂತ ದೇವತೆ ಅಲ್ಲ ಅಂತೇಳಿ ಬಾಬಾ ಹೇಳ್ತಾರೆ. ಬಹಳ ಸುಂದರ ದೇವತಾ, ಪ್ರಸನ್ನ ದೇವತಾ, ಶಕ್ತಿ ದೇವತಾ, ಹೀಗೆ ದೇವತೆ ನೋಡ್ತಿದ್ದಂಗೆ ಖುಷಿ ಆಗ್ಬೇಕು, ಅಂತ ದೇವತೆ ತಾವು ಅಂತ ಹೇಳಿ ಬಾಬಾ ಹೇಳ್ತಾರೆ. ತಮ್ಮ ಪೂಜ್ಯ ಸ್ವರೂಪ ಎಷ್ಟು ಘನತೆ ಇದೆ. ತಮ್ಮ ಪೂಜ್ಯ ಸ್ವರೂಪ ಕೂಡ ನೋಡ್ಕೊಳ್ಳಿ, ಎಷ್ಟು ಘನತೆಯಿಂದ ಇರುವಂತದ್ದಾಗಿದೆ, ಎಷ್ಟೊಂದು ವ್ಯಕ್ತಿತ್ವ ಇದೆ. ಆ ಪೂಜ್ಯ ಸ್ವರೂಪ ದೇವತೆಗೆ ಎಷ್ಟು ಘನತೆ ಇದೆ, ಎಷ್ಟು ಗೌರವ ಕೊಡ್ತಾರೆ, ಅಲ್ಲಿ ಯಾರನ್ನೂ ಒಳಗ್ ಬಿಟ್ಕೊಳ್ಳೋದಿಲ್ಲ, ಮುಟ್ಕೊಳಕ್ ಕೊಡೋದಿಲ್ಲ. ಎಷ್ಟು ಘನತೆಯಿಂದ ನಿಮ್ಮನ್ನ ಆರಾಧಿಸ್ತಾರೆ. 4 ಅಥವಾ 5 ಅಡಿಯ ಮೂರ್ತಿಗಳಿಗೆ ಎಷ್ಟು ದೊಡ್ಡ ಮಂದಿರವನ್ನ ಮಾಡಿದ್ದಾರೆ. ಬಾಬಾ ಹೇಳ್ತಾರೆ, ಮೂರ್ತಿ ಇರೋದು ಚಿಕ್ಕದು 4-5 ಅಡಿ, ಆದ್ರೆ ಮಂದಿರ ಕಟ್ಟಿರೋದು ನೋಡ್ರಿ ಎಕರೆ ಗಟ್ಲೆ ಕಟ್ಟಿರ್ತಾರೆ, 20 ಎಕರೆ 30 ಎಕರೆ. ದ್ವಾಪರ ಯುಗದಲ್ಲಿ ದೇವಸ್ಥಾನ ಕಟ್ಟೋದೇ ಅವ್ರಿಗೆ ದೊಡ್ಡ ಸಾಧನೆ, ರಾಜರುಗಳಿಗೆ. ಆ ಕಂಪೌಂಡ್ ಎಷ್ಟು ದೊಡ್ಡದಾಗಿರ್ತಿತ್ತು, ಅದ್ರದ್ದು ಒಳಗ್ ಹೋಗ್ತಿದ್ದ ಹೊರಾಂಗಣ ಎಷ್ಟು ದೊಡ್ಡದಾಗಿರ್ತಿತ್ತು, ಆಮೇಲೆ ಅದ್ರ ಕಟ್ಟೆ ಸುತ್ತಲೂ ಎಷ್ಟು ದೊಡ್ಡದಾಗಿ, ಎಷ್ಟು ಅಲಂಕೃತವಾಗಿ ಕಟ್ಟುತ್ತಾ ಇರ್ತಿದ್ರು. ಹಾಗಾಗಿ ಬಾಬಾ ಹೇಳ್ತಿದ್ದಾರೆ, ಅಷ್ಟು ಸಣ್ಣ ಮೂರ್ತಿಗೆ ಎಷ್ಟು ದೊಡ್ಡ ಮಂದಿರ ಕಟ್ಟಿದ್ದಾರೆ. ಇದು ಘನತೆ ವ್ಯಕ್ತಿತ್ವ ಆಗಿದೆ ಅಲ್ವಾ ಅಂತ ಬಾಬಾ ಕೇಳ್ತಾರೆ. ಎಷ್ಟು ಘನತೆಯಿಂದ ಕಟ್ಟಿರ್ತಾರೆ, ಅಲಂಕೃತವಾಗಿ ಕಟ್ಟಿರ್ತಾರೆ, ಎಷ್ಟೆಲ್ಲಾ ಡಿಸೈನ್ ಮಾಡಿ ಕಟ್ಟಿರ್ತಾರೆ, ಅದು ಕಲ್ಲುಗಳಲ್ಲಿ. ಆ ದೇವಸ್ಥಾನಗಳನ್ನ ನೋಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ವರ್ತಮಾನದಲ್ಲಿ ಪ್ರಧಾನ ಮಂತ್ರಿ ಅಥವಾ ರಾಜನ ಚಿತ್ರವನ್ನ ಮಾಡಿ ಬಿಸಿಲಿನಲ್ಲಿ ಇಡ್ತಾರೆ. ಹೀಗೆ ಬಾಬಾ ಹೇಳ್ತಾರೆ, ಇತ್ತೀಚಿನ ದೊಡ್ಡ ದೊಡ್ಡ ಶ್ರೇಷ್ಠ ಪ್ರಧಾನ ಮಂತ್ರಿಗಳು ಅಥವಾ ರಾಜರ ಚಿತ್ರಗಳನ್ನ ಬೀದಿಯಲ್ಲಿ ಇಡ್ತಾರೆ, ರಸ್ತೆಗಳಲ್ಲಿ ಮೂರ್ತಿ ಮಾಡಿ, ಪುತ್ಥಳಿಗಳನ್ನ ಮಾಡಿ ಸರ್ಕಲ್ ನಲ್ಲಿ ಇಡ್ತಾರೆ. ಹಾಗೆ ಬಾಬಾ ಕೂಡ ಹೇಳ್ತಾರೆ, ಅವ್ರನ್ನ ಬಿಸಿಲಲ್ಲಿ ಇಟ್ಟಿರ್ತಾರೆ.
ಆದ್ರೆ ತಮ್ಮ ಪೂಜ್ಯ ಸ್ವರೂಪದ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗಿದೆ. ಸಣ್ಣ ಮೂರ್ತಿ ಮಾಡಿದ್ದಾರೆ, ಆದ್ರೆ ಒಳಗಡೆ ಎಷ್ಟು ಅಲಂಕೃತ ಆಗಿರೋದು, ಎಷ್ಟು ಬಂದೋಬಸ್ತಾಗಿ ಕಟ್ಟಿರ್ತಾರೆ ದೇವಸ್ಥಾನ. ಬಾಬಾ ಹೇಳ್ತಾರೆ ಅದು ಘನತೆ ಆಗಿದೆ, ಎಷ್ಟು ದೊಡ್ಡದಾಗಿದೆ. ತಮ್ಮದು ಹೆಚ್ಚಾಯ್ತಲ್ವಾ ಅಂತ ಬಾಬಾ ಹೇಳ್ತಾರೆ, ನಿಮ್ಮ ಪೂಜೆ ನಿಮ್ಮ ಘನತೆ ಎಷ್ಟು ಹೆಚ್ಚಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ವಾ. ಕುಮಾರಿಯರು ಕುಳಿತಿದ್ದೀರಲ್ಲವೇ, ತಮ್ಮದು ಘನತೆ ಇದೆ ಅಲ್ವಾ. ನಂತರ ಅಂತಿಮದಲ್ಲಿ ಸಂಗಮಯುಗದಲ್ಲೂ ಸಹ ತಾವೆಲ್ಲರೂ ಘನತೆ ಎಷ್ಟು ಶ್ರೇಷ್ಠ ಆಗೋದಿದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಈಗ ಎಲ್ಲರೂ ಕೂತಿದ್ದೀರಿ, ಸಂಗಮಯುಗದಲ್ಲಿ ತಮ್ಮೆಲ್ಲರ ಘನತೆ ಶ್ರೇಷ್ಠ ಆಗೋದು. ಬಾಬಾ ಹೇಳ್ತಾರೆ ಸಂಗಮ ಯುಗದಲ್ಲಿರುವ ಘನತೆನೆ ಇಡೀ ಕಲ್ಪಕ್ಕಾಗಿನೇ ನಿಮ್ಮ ಜೊತೆ ಸಿಗುವಂಥದ್ದು. ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗಿದೆ. ಎಲ್ಲ ಹೇಳಿದ್ರಲ್ಲಿ ಇದಕ್ಕೆಲ್ಲದಕ್ಕೂ ಆಧಾರ ಸಂಗಮ ಯುಗದ್ದು. ನೀವು ಶ್ರೇಷ್ಠ ಆತ್ಮ ಅನಾದಿಯಲ್ಲಿದ್ರಿ, ಆಮೇಲೆ ಆದಿಯಲ್ಲಿ, ಆಮೇಲೆ ಪೂಜ್ಯ ಸ್ವರೂಪದಲ್ಲಿ, ಎಲ್ಲದಕ್ಕೂ ಆಧಾರ ಈ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ. ಇದು ಎಷ್ಟು ದೊಡ್ಡದಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಸ್ವಯಂ ಭಗವಂತನೇ ತಮ್ಮ ಬ್ರಾಹ್ಮಣ ಜೀವನದಲ್ಲಿ ವ್ಯಕ್ತಿತ್ವ ಹಾಗೂ ಘನತೆಯನ್ನ ತುಂಬ್ತಾ ಇದ್ದಾರೆ. ಇಷ್ಟೊಂದು ವ್ಯಕ್ತಿತ್ವ ಘನತೆ ಆಗ್ಲಿಕ್ಕೆ ಕಾರಣ ಸ್ವಯಂ ಭಗವಂತನೇ ನಿಮಗೆ ಅಂಥ ಘನತೆಯನ್ನ ತುಂಬಿದ್ದಾರೆ. ಇಷ್ಟು ಪೂಜ್ಯ ಆಗ್ಲಿಕ್ಕೆ, ಇಷ್ಟು ದೇವತಾ ಆಗ್ಲಿಕ್ಕೆ ಆಧಾರ ಭಗವಂತ ನಿಮ್ಗೆ ಈ ಸಮಯದಲ್ಲಿ ಅಂತ ಘನತೆಯನ್ನ ತುಂಬಿದ್ದಾರೆ, ಅಷ್ಟು ಶ್ರೇಷ್ಠತೆಯನ್ನ ತುಂಬಿದ್ದಾರೆ, ಅಷ್ಟು ಮಹಾನತೆಯನ್ನ ತುಂಬಿದ್ದಾರೆ. ಬ್ರಾಹ್ಮಣ ಜೀವನದ ಚಿತ್ರಕಾರ ಯಾರು? ಹೀಗೆ ಬಾಬಾ ಹೇಳ್ತಾರೆ, ಈ ಬ್ರಾಹ್ಮಣ ಜೀವನ ರೂಪಿಸ್ಲಿಕ್ಕೆ ಚಿತ್ರಕಾರ ಯಾರಾಗಿದ್ದಾರೆ? ಸ್ವಯಂ ತಂದೆನೇ ಆಗಿದ್ದಾರೆ. ನಿಮ್ಮನ್ನ ಸಂಗಮ ಯುಗದಲ್ಲಿ ಬಹಳ ಸುಂದರ ಆಗಿ ಬಾಬಾ ಮಾಡ್ತಿದ್ದಾರೆ. ಚಿತ್ರಕಾರ ಆಗಿದ್ದಾರೆ, ಕಲೆಗಾರ ಆಗಿದ್ದಾರೆ, ಜಾದೂಗಾರ ಆಗಿದ್ದಾರೆ. ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಘನತೆ ಯಾವುದು? ಹಾಗಾದ್ರೆ ಬ್ರಾಹ್ಮಣ ಜೀವನದ ಕಲೆಗಾರ ತಂದೆ ಆದ್ರೆ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಘನತೆ ಆಗ್ಲಿಕ್ಕೆ ಮುಖ್ಯ ಯಾವ ಗುಣ ಆಗಿದೆ? ಯಾವುದಾಗಿದೆ? ಪವಿತ್ರತೆ. ಪವಿತ್ರತೆಯೇ ಘನತೆಯಾಗಿದೆ. ಎಲ್ಲದಕ್ಕೂ ಆಧಾರ ಪವಿತ್ರತೆನೆ ಬ್ರಾಹ್ಮಣ ಜೀವನಕ್ಕೆ, ಹೌದಲ್ವಾ? ಬ್ರಾಹ್ಮಣ ಆತ್ಮಗಳು ಯಾರೆಲ್ಲ ಕೊಳ್ತಿದ್ದೀರೋ ತಮ್ಮೆಲ್ಲರ ಪವಿತ್ರತೆಯ ಘನತೆ ಇದೆ ಅಲ್ವಾ? ಹೌದು, ತಲೆ ಅಲ್ಲಾಡಿಸ್ತಾ ಇದ್ದೀರಿ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಬ್ರಾಹ್ಮಣ ಜೀವನಕ್ಕೆ ಆಧಾರ ಪವಿತ್ರತೆನೆ ಹೌದು ಅಂತೇಳಿ ತಲೆ ಅಲ್ಲಾಡಿಸ್ತಾ ಇದ್ದೀರಿ. ಹಿಂದೆ ಇರುವವರು ಕೈ ಎತ್ತುತ್ತಾ ಇದ್ದಾರೆ, ಹೌದು ಬಾಬಾ ಅಂತೇಳಿ ಕೈ ಅಲ್ಗಾಡಿಸ್ತಾ ಇದ್ದಾರೆ. ತಾವು ಹಿಂದೆ ಇಲ್ಲ, ಸಮ್ಮುಖದಲ್ಲಿದ್ದೀರಿ. ನೋಡಿ, ಸೃಷ್ಟಿ ಹಿಂದೆ ಹೋಗುತ್ತದೆ, ಹಿಂದೆ ಸಹಜವಾಗಿ ದೃಷ್ಟಿ ಹೋಗುತ್ತದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಎಲ್ಲರ ದೃಷ್ಟಿ ಸಮ್ಮುಖದಲ್ಲಿರೋರ ಜೊತೆ ಹೋಗ್ತಿದ್ರೆ ಬಾಬಾರವ್ರದ್ದು ದೃಷ್ಟಿ ಹಿಂದೆ ಇರೋರ ಜೊತೆಗೆ ಬೇಗ ಹೋಗ್ತದಂತೆ. ಬಾಬಾ ಹೇಳ್ತಾರೆ, ಬಾಬಾರವ್ರು ನೋಡೋದೆ ಮೊದಲು ಹಿಂದಿನವ್ರನ್ನ, ಹಾಗಾಗಿ ಹಿಂದ್ ಕೂತವ್ರ ಹತ್ರನೇ ಬಾಬಾರವ್ರ ದೃಷ್ಟಿ ಬೇಗ ಹೋಗುತ್ತೆ. ಅಂದ್ಮೇಲೆ ಪರಿಶೀಲನೆ ಮಾಡ್ಕೊಳ್ಳಿ, ಪವಿತ್ರತೆ ವ್ಯಕ್ತಿತ್ವ ಸದಾ ಇದೆಯಾ? ಹಾಗಾದ್ರೆ ಬ್ರಾಹ್ಮಣ ಜೀವನಕ್ಕೆ ಆಧಾರ ಅಂದ್ರನೆ ಪವಿತ್ರತೆ. ಹಾಗಾದ್ರೆ ಪವಿತ್ರತೆಯನ್ನ ನೋಡ್ಕೊಳ್ಳಿ. ಬಾಬಾ ಹೇಳ್ತಾರೆ, ಪವಿತ್ರತೆ ಇಷ್ಟು ವ್ಯಕ್ತಿತ್ವ ಆ ಘನತೆ ಸದಾ ಇರುತ್ತಾ? ಮನಸ ವಾಚ ಕರ್ಮಣ ವೃತ್ತಿ ದೃಷ್ಟಿ ಕೃತಿ ಎಲ್ಲದರಲ್ಲೂ ಪವಿತ್ರತೆ ಇದೆನಾ? ಬಾಬಾ ಹೇಳ್ತಾರೆ, ದೃಷ್ಟಿಯಲ್ಲೂ ಪವಿತ್ರತೆ, ಮಾತಿನಲ್ಲೂ ಪವಿತ್ರತೆ, ವಿಚಾರದಲ್ಲೂ ಪವಿತ್ರತೆ, ಕರ್ಮದಲ್ಲೂ ಪವಿತ್ರತೆ, ವೃತ್ತಿಯಲ್ಲೂ ಪವಿತ್ರತೆ, ಎಲ್ಲಾ ವಿಧದ ಪವಿತ್ರತೆ ಇದೆಯಾ? ಮನಸ್ಸಿನ ಪವಿತ್ರತೆ ಅಂದರೆ ಸದಾ ಹಾಗೂ ಸರ್ವರ ಪ್ರತಿ ಶುಭ ಭಾವನೆ, ಶುಭ ಕಾಮನೆ. ಬಾಬಾ ಹೇಳ್ತಾರೆ, ಮನಸ್ಸಿನ ಪವಿತ್ರತೆ ಅಂದ್ರೇನೆ ಎಲ್ಲರ ಪ್ರತಿಯಾಗಿ ಶುಭ ಭಾವನೆ, ಶುಭ ಕಾಮನೆಯನ್ನ ಇಟ್ಕೊಳ್ಳೋದು. ಸರ್ವರ ಪ್ರತಿ ಆ ಆತ್ಮ ಹೇಗೆ ಇರಲಿ, ಆದ್ರೆ ಪವಿತ್ರತೆಯ ಘನತೆ ಮನಸ್ಸು ಎಂದರೇನೆ ಸರ್ವರ ಪ್ರತಿ ಶುಭ ಭಾವನೆ, ಶುಭ ಕಾಮನೆ, ಕಲ್ಯಾಣದ ಭಾವನೆ, ದಯಾ ಭಾವನೆ, ದಾತಾ ಭಾವನೆ. ಹೀಗೆ ಬಾಬಾ ಹೇಳ್ತಾರೆ, ಮನಸ್ಸಿನ ಪವಿತ್ರತೆ ಹೆಂಗಿರ್ಬೇಕು? ಯಾರ ಪ್ರತಿಯಾಗಿ ಕೆಟ್ಟ ಪರಿಣಾಮ ಇರುವಂತ ಮನಸ್ಸಿರ್ಬಾರ್ದು. ಹೀಗೆ ಬಾಬಾ ಹೇಳ್ತಾರೆ, ಶುಭ ಭಾವನೆ, ಶುಭ ಕಾಮನೆ, ಕಲ್ಯಾಣದ ಭಾವನೆ, ದಯಾ ಭಾವನೆ, ದಾತಾ ಭಾವನೆ, ಹಾಗೂ ದೃಷ್ಟಿಯಲ್ಲಿ ಸಹ ಸದಾ ಪ್ರತಿಯೊಬ್ಬರ ಬಗ್ಗೆ ಆತ್ಮಿಕ ಸ್ವರೂಪವನ್ನ ಕಾಣಬೇಕಾಗಿದೆ. ದೃಷ್ಟಿಯಿಂದ ಕೂಡ ಆತ್ಮ ಅಂತಾನೆ ನೋಡುವಂಥದ್ದು. ಇದಿಷ್ಟು ಮನಸ್ಸಿನ ಪವಿತ್ರತೆ ಅಂತ ಬಾಬಾ ಹೇಳ್ತಿದ್ದಾರೆ.
ಹಾಗೂ ಫರಿಸ್ತಾ ಸ್ವರೂಪನೇ ಕಾಣಬೇಕಾಗಿದೆ. ಯಾರನ್ನ ನೋಡಿದ್ರು ಆತ್ಮ ಅಂತಾನೆ ನೋಡಿ, ಇಲ್ಲ ಫರಿಸ್ತಾ ಅಂತಾನೆ ನೋಡಿ. ಬಲೆ ಅವರ ಪರಿಸ್ಥಿತಿಗಳು ಆಗಿಲ್ಲ, ಆದ್ರೆ ನನ್ನ ದೃಷ್ಟಿಯಲ್ಲಿ ಫರಿಸ್ತಾ ರೂಪ. ಬಲೆ ಹೆದರ್ನರು ಇರೋರೆಲ್ಲರೂ ಫರಿಸ್ತಾ ಆಗಿಲ್ಲ, ಆದ್ರೆ ನಿಮ್ಮ ದೃಷ್ಟಿ, ನೋಡುವ ದೃಷ್ಟಿ ಎಲ್ಲರೂ ಫರಿಸ್ತಗಳೇ. ಎಲ್ಲರೂ ಬಾಬಾರವರ ಮಕ್ಕಳೇ ಆಗಿದ್ದಾರೆ, ಎಲ್ಲರೂ ಆತ್ಮನೇ ಆಗಿದ್ದಾರೆ. ಈ ದೃಷ್ಟಿಯಿಂದನೇ ನೋಡ್ಬೇಕಾಗಿದೆ. ಆತ್ಮಿಕ ಸ್ವರೂಪವೇ ಇರಲಿ. ಕೃತಿ ಎಂದರೆ ಬಾಬಾ ಹೇಳ್ತಾರೆ, ಕೃತಿಯಲ್ಲಿ ಪವಿತ್ರತೆ ಎಂದರೆ, ಇಲ್ಲಿವರೆಗೂ ಹೇಳಿದ್ರು ಬಾಬಾ ಮನಸ್ಸಿನ ಪವಿತ್ರತೆ. ಮನಸ್ಸಿನ ಪವಿತ್ರತೆಯಲ್ಲಿ ಎಷ್ಟೆಲ್ಲಾ ಸ್ವರೂಪಗಳನ್ನ ಹೇಳಿ, ಈಗ ಬಾಬಾ ಹೇಳ್ತಾರೆ ಕೃತಿಯಿಂದ, ಕೃತಿಯಲ್ಲಿ ಪವಿತ್ರತೆ ಅರ್ಥ ಸಂಬಂಧ ಸಂಪರ್ಕದಲ್ಲಿ, ಕರ್ಮದಲ್ಲಿ ಬರ್ಬೇಕಾಗತ್ತೆ. ಅದರಲ್ಲಿ ಸದಾ ಸರ್ವರ ಪ್ರತಿ ಸ್ನೇಹ ಕೊಡುವುದು, ಸುಖ ಕೊಡುವುದು. ಬಲೆ ಬೇರೆಯವರ ಸ್ನೇಹ ಕೊಡಲಿ ಕೊಡದೇ ಇರಲಿ, ಆದ್ರೆ ತನ್ನ ಕರ್ತವ್ಯವಾಗಿದೆ. ಕರ್ಮದಲ್ಲಿ, ಸಂಬಂಧ ಸಂಪರ್ಕದಲ್ಲಿ ಬರೋರ ಜೊತೆಗೆ ಎಲ್ಲರಿಗೂ ಸುಖ ಕೊಡಿ, ಸ್ನೇಹ ಕೊಡಿ, ಪ್ರೀತಿ ಕೊಡಿ. ಇದು ನಿಮ್ಮ ಕರ್ತವ್ಯವಾಗಿದೆ. ಬಲೆ ಅವರು ನಿಮ್ಗೆ ಏನಾದ್ರೂ ಕೊಡ್ಲಿ, ಈರ್ಷೆ ಕೊಡ್ಲಿ, ದ್ವೇಷ ಕೊಡ್ಲಿ, ನಿಮ್ಮನ್ನ ತಿರಸ್ಕಾರ ಮಾಡ್ಲಿ, ಆದ್ರೆ ತಾವಂತೂ ಸರ್ವರ ಪ್ರತಿಯಾಗಿ ಸ್ನೇಹನೇ ಕೊಡ್ಬೇಕಾಗಿದೆ. ಸ್ನೇಹ ಕೊಟ್ಟು ಸ್ನೇಹಿಗಳನ್ನಾಗಿ ಮಾಡೋದು. ಬಾಬಾ ಹೇಳ್ತಾರೆ ಅವ್ರಿಗೆ ಸ್ನೇಹ ಕೊಡಿ, ತಮ್ಮ ಸಂಬಂಧ ಸಂಪರ್ಕದಲ್ಲಿ ಬರೋರ್ಗೆ ಸ್ನೇಹಿಗಳನ್ನಾಗಿ ಮಾಡ್ಕೊಳ್ಳಿ. ಬಲೆ ಅವ್ರಿಗೆ ಜ್ಞಾನ ಗೊತ್ತಿಲ್ಲ, ಜ್ಞಾನ ಹೇಳಿಲ್ಲ ಅಂದ್ರೂ ಪರವಾಗಿ ನಿಮ್ಮ ಸ್ನೇಹದಿಂದನೇ ಅವ್ರು ಈಸಿಯಾಗಿ ಜ್ಞಾನದ ಮಾರ್ಗದಲ್ಲಿ ಬಂದು ಬಿಡ್ಬೇಕು. ಆ ರೀತಿಯಾಗಿ ಅವ್ರಿಗೆ ಸ್ನೇಹ ಕೊಡಿ. ಸುಖ ಕೊಡಬೇಕು. ಸ್ಲೋಗನ್ ಇದೆ ಅಲ್ವಾ, ದುಃಖ ಕೊಡಬೇಡಿ, ದುಃಖವನ್ನ ಪಡಿಬೇಡಿ. ದುಃಖವನ್ನು ಕೂಡ ಪಡಿಬಾರ್ದು, ದುಃಖವನ್ನು ಕೂಡ ಕೊಡಲೂಬಾರ್ದು. ಸ್ಮೃತಿಯಿಂದಲೇ ನೋಡಿ. ಬಿದ್ದಿರುವವರನ್ನ ಬೀಳಿಸುವುದಲ್ಲ, ಬಿದ್ದಿರೋರನ್ನ ಸದಾ ಮೇಲೆತ್ತಬೇಕಾಗಿದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಎಲ್ಲರಿಗಿಷ್ಟು ಸ್ನೇಹ ಕೊಡಿ, ಕೃತಿಯಿಂದ, ಕರ್ಮದಿಂದ, ಎಲ್ಲರ ಜೊತೆಗೆ ಸ್ನೇಹಿಗಳಾಗಿ. ಬಿದ್ದಿದವರು ಬಿದ್ದಿದಾರ ಅಂತ ಹೇಳಿ ಬಿಟ್ಟು ಬಿಡ್ಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಬಿದ್ದಿದ್ದವ್ರನ್ನು ಎಬ್ಬಿಸ್ಕೊಂಡ್ ಬನ್ನಿ. ಈ ವರ್ಷ ಹೇಳ್ತಾರೆ ಏನು, ಸಚಿನ್ ಬಾಯಿ ಅವ್ರದ್ದು ಒಂದು ಕ್ರಾಂತಿ ನಡೀತಾ ಇದೆಯಲ್ಲ, ಅದೇ ಈ ವರ್ಷ ಯಾರೆಲ್ಲ ಬಿಟ್ಟು ಹೋಗಿರ್ತಾರೋ ಅವ್ರನ್ನೆಲ್ಲ ಮತ್ತೆ ಎಬ್ಬಿಸ್ಕೊಂಡ್ ಕರ್ಕೊಂಡ್ ಬನ್ನಿ. ಯಾರೆಲ್ಲ ಹೋಗಿದ್ದಾರೆ ಹೊರಗಡೆ ಅವ್ರಿಗೆಲ್ಲ ಕರ್ಕೊಂಡ್ ಬರುವಂತ ವಿಶೇಷ ಕರ್ತವ್ಯವನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಯಾರೆಲ್ಲ ಬಾಬಾರವರಿಂದ ದೂರ ಆಗಿರ್ತಾರೆ ಅವರನ್ನ ಮತ್ತೆ ಹತ್ರ ಕರ್ಕೊಂಡ್ ಬನ್ನಿ. ಅವರು ಪರವಶರಾಗಿ ದುಃಖ ಕೊಡ್ತಾ ಇದ್ದಾರೆ, ಬಿದ್ದು ಹೋಗಿದ್ದಾರಲ್ಲವೇ, ಅಂದಮೇಲೆ ಅವರನ್ನ ಬೀಳಿಸಬಾರ್ದು. ಇನ್ನಷ್ಟು ಹೊಡೆದು ಕೆಳಗೆ ಬೀಳಿಸುವುದಲ್ಲ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಬಿದ್ದೋಗಿದಾರ ಅಂತೇಳಿ ಮತ್ತೆ ಅವ್ರಿಗೆ ಇನ್ನೂ ಪೆಟ್ಟು ಕೊಡ್ತಾ ಇನ್ನೂ ಬಿಡಿಸೋದಲ್ಲ, ಬದಲಾಗಿ ಅವರನ್ನ ಎಬ್ಬಿಸೋರಾಗಿ ಅವ್ರಿಗೆ ಮತ್ತೆ ಬಾಬಾರವರ ಹತ್ರ ಕರ್ಕೊಂಡ್ ಬನ್ನಿ. ಅವರನ್ನ ಸ್ನೇಹದಿಂದ ಮೇಲೆತ್ತಿ. ಅದರಲ್ಲೂ ಸಹ ಮೊದಲು ನಮ್ಮಿಂದಲೇ ಪ್ರಾರಂಭ ಆಗ್ಬೇಕಾಗಿದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ನೀವೇ ಮೊದಲು ಆ ಕಾರ್ಯವನ್ನು ಮಾಡ್ಬೇಕಾಗಿದೆ. ತಮ್ಮ ಸರ್ವ ಜೊತೆಗಾರರು, ಸೇವೆಯ ಜೊತೆಗಾರರು, ಬ್ರಾಹ್ಮಣ ಪರಿವಾರದ ಜೊತೆಗಾರರು, ಪ್ರತಿಯೊಬ್ಬರನ್ನು ಮೇಲೆತ್ತಿ. ಯಾರೆಲ್ಲ ಕಾಣಿಸ್ತಾರೆ ಹೊರಗಡೆ ಬಾಬಾರವರಿಂದ ದೂರ ಆಗಿರೋರು, ಮೊದ್ಲು ಕ್ಲಾಸಿಗೆ ಬರ್ತಿದ್ರು ಈಗ ಬರ್ತಾ ಇಲ್ಲ, ಏನೋ ಕಾರಣದಿಂದ ಅವರು ಬಲೆ ಒಳಗಡೆ ಬಾಬಾ ನೆನಪು ಮಾಡ್ತಿದ್ದಾರೆ, ಅದ್ರ ಹತ್ರ ಇಲ್ಲ, ಅವ್ರಿಗೆ ಹೇಗಾದ್ರೂ ಮಾಡಿ ಮತ್ತೆ ಬಾಬಾರವ್ರ ಹತ್ರ ಬರೋ ಹಂಗೆ ಮಾಡಿ. ಹೀಗೆ ಯಾರೆಲ್ಲ ಜೊತೆಗಾರರಿದ್ರು, ಪರಿವಾರದವರಿದ್ರು, ಹೀಗೆ ಬಾಬಾ ಹೇಳ್ತಿದ್ದಾರೆ, ಅವರನ್ನ ಮತ್ತೆ ಮೇಲೆತ್ತಿ. ಅವರು ತಮ್ಮ ಅವಗುಣವನ್ನೇ ತೋರಿಸ್ಲಿ, ಆದ್ರೆ ತಾವು ಅವರ ವಿಶೇಷತೆಯನ್ನ ನೋಡ್ತಾ ಹೋಗಿ. ಬಲೆ ಅವರು ನಿಮ್ಮ ಪ್ರತಿಯಾಗಿ, ಬಾಬಾರವರ ಪ್ರತಿಯಾಗಿ, ಇಲ್ಲಿ ನಿಮಿತ್ತರ ಪ್ರತಿಯಾಗಿ, ಪರಿವಾರದ ಪ್ರತಿಯಾಗಿ ಅವ್ರು ಏನೇ ಮಾತಾಡ್ಲಿ, ಆದ್ರೆ ತಾವು ಮಾತ್ರ ಅವರಲ್ಲಿರುವಂತ ವಿಶೇಷತೆಯನ್ನೇ ನೋಡಿ. ಅವರು ಹಂಗ ಮಾತಾಡ್ತಾರೆ ಬಾಬಾನ ಪರವಾಗಿ, ಯಜ್ಞ ಪರವಾಗಿ, ಅದಕ್ಕಾಗಿ ಅವ್ರ ಕ್ಲಾಸಿಗೆ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಹೇಳಿ ಈ ರೀತಿ ಅವ್ರನ್ನ ನೋಡ್ಬೇಡಿ. ವಿಶೇಷವಾಗಿ ಅವರ ವಿಶೇಷತೆಯನ್ನೇ ನೋಡಿ ಅವ್ರಿಗೆ ಮತ್ತೆ ಬಾಬಾರವರ ಮಗು ಆಗುವಂತೆ ಮಾಡಿ. ನಂಬರ್ ವಾರ್ ಇದೆ ಅಲ್ವಾ ನೋಡಿ, ನಿಮ್ಮ ನೆನಪಾರ್ಥ ಮಾಲೆ ಕೂಡ ಇದೆ. ಹೀಗೆ ಬಾಬಾ ಹೇಳ್ತಾರೆ ಎಲ್ಲರದು ನಂಬರ್ ವಾರ್. ಹಾಗಾಗಿ ನಂಬರ್ ವಾರ್ ಆಗಿ ಮಾಲೆಗಳಿರ್ತಾರೆ, ಆದ್ರೆ ತಮ್ಮ ಕರ್ತವ್ಯವೇನು ಇದನ್ನ ಯೋಚಿಸ್ಬಾರ್ದು. ತಮ್ಮ ಕರ್ತವ್ಯವೇನು ಇದನ್ನು ಯೋಚಿಸ್ಬಾರ್ದು. ಸರಿ, ನಾವಂತೂ 8ರಲ್ಲಿ ಇಲ್ಲ 108ರಲ್ಲಿ ಬರ್ಬೋದು, ಅಂದ್ಮೇಲೆ 108ರಲ್ಲೂ ಕೊನೆಯಲ್ಲಿ ಬರ್ಬೋದು.
ನನ್ನಲ್ಲಿ ಕೆಲವು ಸಂಸ್ಕಾರಗಳು ಇದೆಯಲ್ವಾ ಆದ್ರೆ ಇಲ್ಲ, ಅನ್ಯರಿಗೂ ಸುಖ ಕೊಡುತ್ತಾ ಸ್ನೇಹ ಕೊಡುತ್ತಾ ತಮ್ಮ ಸಂಸ್ಕಾರಗಳು ಸಹ ಸ್ನೇಹಿ ಸುಖ ಕೊಡುವಂತದ್ದಾಗ್ಬೇಕಾಗಿದೆ. ಹೀಗೆ ಬಾಬಾ ಹೇಳ್ತಾರೆ, ಈ ರೀತಿ ಎಂದೂ ಯೋಚಿಸಬಾರ್ದು, ನಾನಂತೂ 8 ಮಾಲೆಯಲ್ಲಿ ಬರಲ್ಲ, 108 ಮಾಲೆಯಲ್ಲೂ ಕೊನೆಯಲ್ಲಿ ಬರ್ಬೋದು, ಹೀಗೆ ಎಂದೂ ಯೋಚಿಸ್ಬೇಡಿ ಅಂತ ಬಾಬಾ ಹೇಳ್ತಾರೆ. ತಾವತ್ತು ವಿಶೇಷ ಆತ್ಮರು, ಅನ್ಯರಿಗೆ ಸುಖ ಕೊಡುವಂತವ್ರು, ಅನ್ಯರ ಸಂಸ್ಕಾರವನ್ನ ಪರಿವರ್ತನೆ ಮಾಡುವಂತವ್ರು, ಅನ್ಯರಿಗೆ ಸ್ನೇಹ ಕೊಡುವಂತರಾಗ್ಬೇಕಾಗಿದೆ. ಇದು ಸೇವೆ ಆಗಿದೆ. ಹಾಗೂ ಈ ಸೇವೆ ಮೊದಲು ನಿಮ್ಮಿಂದಲೇ ಪ್ರಾರಂಭ ಆಗ್ಬೇಕಾಗಿದೆ. ಅನ್ಯರಿಗೆ ಸುಖ ಕೊಡುವುದು, ಅನ್ಯರಿಗೆ ಸ್ನೇಹ ಕೊಡುವುದು, ಬಿದ್ದಿದ್ದವ್ರನ್ನ ಮತ್ತೆ ಎತ್ತೋದು, ಬಿಟ್ಟೋಗಿರೋರ್ನ ಮತ್ತೆ ಕರ್ಕೊಂಡ್ ಬರುವಂತದ್ದು, ಈ ಸೇವೆ ತಮ್ಮಿಂದಲೇ ಆರಂಭ ಆಗ್ಬೇಕಾಗಿದೆ. ಬಾಬ್ದಾದರವರು ಇಂದು ಒಂದು ಮಾತಿನ ಮೇಲೆ ನಗು ಬರ್ತಾ ಇತ್ತು. ಹೇಳುವುದೇ? ಬಾಬಾ ಹೇಳ್ತಾರೆ, ಒಂದು ಮಾತಿನ ಮೇಲೆ ನಗು ಬರ್ತಾ ಇತ್ತು, ಹೇಳ ಅಂತ ಬಾಬಾ ಕೇಳ್ತಾರೆ. ನೋಡಿ, ನಿಮಗೂ ಸಹ ನಗು ಬರ್ತಾ ಇದೆ. ಇನ್ನು ಬಾಬಾ ಹೇಳಿಲ್ಲ, ಆಗ್ಲೇ ನಿಮಗ್ ನಗು ಬರ್ತಾ ಇದೆ. ಬಾಬ್ದಾದ ಮಕ್ಕಳ ಆಟವನ್ನ ನೋಡ್ತಿರ್ತಾರಲ್ವಾ, ಬಾಬ್ದಾದ 1 ಸೆಕೆಂಡ್ ನಲ್ಲಿ ಕೆಲವೊಮ್ಮೆ ಯಾವ್ದಾದರೂ ಸೇವಾ ಕೇಂದ್ರದ ಟಿವಿಯನ್ನ ತೆರಿತಾ ಇರ್ತಾರೆ. ಬಾಬಾ ಸುಮ್ಮನೆ ಕೂತಿರೋದಿಲ್ಲ. ಅವರ ಟಿವಿ, ಬಾಬಾ ಹೇಳ್ತಾರೆ, ವತನದಲ್ಲಿ ದೊಡ್ಡ ಟಿವಿ ಇದೆ, ನಿಮ್ಮಲ್ಲಿರೋ ಟಿವಿ ಬಲೆ ಕೈ ಕೆಟ್ಟೋಗ್ಬೋದು ಅಥವಾ ಕೆಟ್ಟೋಗ್ಬೋದು, ಕರೆಂಟ್ ಇಲ್ಲದೆ ಇರ್ಬೋದು, ಆದ್ರೆ ವತನದಲ್ಲಿರುವ ಟಿವಿ ಚೆನ್ನಾಗಿರುತ್ತೆ. ಹಾಗಾಗಿ ಅವಾಗ ನಾನು ಒಂದೊಂದು ಸೆಂಟರ್ ಸೇವಾ ಕೇಂದ್ರದ ಟಿವಿ ಓಪನ್ ಮಾಡ್ಕೊಂಡು ನೋಡ್ತಿರ್ತೀನಿ ಅಂತ ಬಾಬಾ ಹೇಳ್ತಾರೆ. ಕೆಲವೊಮ್ಮೆ ಯಾವುದೋ ಒಂದು ಸೇವಾ ಕೇಂದ್ರ, ಕೆಲವೊಮ್ಮೆ ವಿದೇಶದ್ದು, ಕೆಲವೊಮ್ಮೆ ಭಾರತದ್ದು ಸ್ವಿಚ್ ಆನ್ ಆಗ್ಬಿಡುತ್ತೆ. ಬಾಬಾ ಸಂಕಲ್ಪ ಮಾಡ್ತಿದ್ದಂಗೆ ಆ ಸೇವಾ ಕೇಂದ್ರದ್ದು, ವಿದೇಶದಾಗಿರ್ಬೋದು ದೇಶದ್ದಾಗಿರ್ಬೋದು, ಯಾವ ಸೇವಾ ಕೇಂದ್ರನೂ ಆಗಿರ್ಬೋದು, ಸ್ವಿಚ್ ಆನ್ ಆಗುತ್ತೆ. ಇವರು ಏನ್ ಮಾಡ್ತಾ ಇದ್ದಾರೆ ಎಂದು ಗೊತ್ತಾಗ್ಬಿಡುತ್ತೆ. ಬಾಬಾ ಗೊತ್ತಾಗ್ಲಾರ್ದಂಗೆ CC ಕ್ಯಾಮ್ರಾ ಆನ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಯಾಕೆಂದ್ರೆ ತಂದೆಗೆ ಮಕ್ಕಳ ಜೊತೆ ಪ್ರೀತಿ ಇದೆ ಅಲ್ವಾ. ಏನೇನ್ ಮಾಡ್ತಿದ್ದಾರೆ ಎಲ್ಲ ಬಾಬಾ ನೋಡ್ತಿದ್ದಾರೆ. ಮಕ್ಕಳು ಸಹ ಸಮಾನರಾಗ್ಲೇಬೇಕೆಂದು ಬಾಬಾರವ್ರಿಗೂ ಕೂಡ ಇಚ್ಛೆ ಇದೆ. ಪಕ್ಕಾ ತಾನೇ ಸಮಾನರಾಗ್ಲೇಬೇಕು. ಬಾಬಾ ಹೇಳ್ತಿದ್ದಾರೆ, ನೀವೆಲ್ಲ ನನ್ ಸಮಾನ ಆಗ್ಲೇಬೇಕು, ಸಮಾನ ಮಾಡೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಕುಮಾರಿಯರು ಸಮಾನರಾಗ್ಲೇಬೇಕು. ಅಥವಾ ಡ್ರಾಮಾದಲ್ಲಿ ಏನಾದರೂ ಆಗ್ಲಿ ಅದೇ ಸರಿ ಅಲ್ಲ. ಹೀಗೆ ಬಾಬಾ ಹೇಳ್ತಾರೆ, ಎಲ್ಲರೂ ವಿಶೇಷವಾಗಿ ಕುಮಾರಿಯರು ಬಾಬಾರ ಸಮಾನ ಆಗ್ಲೇಬೇಕು ಅಂತ ಬಾಬಾ ಹೇಳ್ತಾರೆ. ಇಲ್ಲ ನಾಟಕದಲ್ಲಿ ಹೇಗಿದೆ, ಯಾವ್ದೋ ಒಂದು ಪದವಿ ಸ್ವರ್ಗದಲ್ಲಿ ಹೋಗ್ತೀವಲ್ಲ ಅಂತ ಹೇಳಿ, ಈ ರೀತಿ ಅಲ್ಲ ಅಂತ ಬಾಬಾ ಹೇಳ್ತಾರೆ. ಸಮಾನರಾಗ್ಬೇಕು, ಎಲ್ಲಾ ಕುಮಾರಿಯರು ಸಮಾನರಾಗ್ಬೇಕು. ಸಾಯಬೇಕಾಗಿರಲಿ, ಏನೇ ಮಾಡ್ಬೇಕಾಗಿ ಬರ್ಲಿ, ಯೋಚಿಸಿ ಕೈ ಎತ್ತಿ. ಸಾಯ್ಬೇಕಾಗಿದೆ, ಬಲಿಹಾರಿ ಆಗ್ಬೇಕಾಗಿದೆ ಅಂತ ಬಾಬಾ ಹೇಳ್ತಾರೆ. ಏನ್ ಪರಿಸ್ಥಿತಿ ಬಂದ್ರು ಬಾಬಾ ಹೇಳ್ತಾರೆ, ನೀವು ಬಲಿಹಾರಿ ಆಗ್ಲೇಬೇಕು, ಬಾಬಾರವರ ಸಮಾನ ಆಗ್ಲೇಬೇಕಾಗಿದೆ, ಬಾಗ್ಬೇಕಾಗಿದೆ. ಎಂತೆಂತ ಪರಿಸ್ಥಿತಿ ಬಂದ್ರು ಬಾಗ್ಲೇಬೇಕು, ಸಾಯ್ಲೇಬೇಕು ಅಂತ ಬಾಬಾ ಹೇಳ್ತಾರೆ. ಸಹನೆ ಮಾಡ್ಕೋಬೇಕಾಗಿದೆ. ಸ್ವಲ್ಪ ಸಹನೆ ಮಾಡ್ಕೊಂಡ್ರೆ ಸಾಕು, ತಾವು ಬಾಬಾರವರ ಸಮಾನರಾಗ್ತೀರಿ. ಹೀಗೆ ಬಾಗ್ರಿ ಅಂತ ಬಾಬಾ ಹೇಳ್ತಾರೆ. ಕೇಳಬೇಕಾಗುತ್ತದೆ ಎಂದೆಲ್ಲ ಯಾರು ತಿಳಿದುಕೊಂಡಿರ್ತಾರೋ ಅವರು ಕೈ ಎತ್ತಿ. ಬಾಬಾರವರಿಗಾಗಿ, ಕುಮಾರಿಯರಿಗಾಗಿ ಬಾಬಾ ಹೇಳ್ತಾರೆ, ನಾನು ಸಾಯ್ಲೇಬೇಕಾಗಿದೆ, ನಾನು ಬಾಗ್ಲೇಬೇಕಾಗಿದೆ, ಎಷ್ಟು ಬೇಕಾದ್ರೂ ನಾನು ಸಹನೆ ಮಾಡ್ಕೊಳ್ತೀನಿ, ಬಾಬಾರ ಸವನ ಹಾಗೆ ಆಗ್ತೀನಿ ಅಂತೇಳಿ ಯಾರಿದ್ದೀರೋ ಅವ್ರು ಕೈ ಎತ್ತಿ ಅಂತೇಳಿ ಬಾಬಾ ಕೇಳ್ತಿದ್ದಾರೆ. ಕುಮಾರಿಯರು ಯೋಚಿಸಿ ಕೈ ಎತ್ತಬೇಕು. ಇದು ಇವರು ಫೋಟೋ ತೆಗಿತಾ ಇದ್ದಾರೆ. ಯಾಕೆಂದ್ರೆ ಬಾಬಾ ವತನದಲ್ಲಿ ನೋಡ್ತಾರೆ. ಯಾಕೆಂದ್ರೆ ಈಗ ಕೈ ಎತ್ತಿರ್ತೀರಿ, ಮುಂದೊಂದು ದಿನ ಬಾಬಾ ಅಂತ ಕಾರ್ಯ ಮಾಡ್ತಿದ್ದಾರ ಇಲ್ವಾ ಅನ್ನೋದು ಬಾಬಾ ನೋಡ್ತಾರೆ. ಬಹಳ ಕುಮಾರಿಯರು ಇದ್ದಾರೆ. ಸಾಯ್ಬೇಕಾಗಿದೆ ಅಲ್ವಾ, ಬಾಗ್ಬೇಕಾಗಿದೆ ಅಲ್ವಾ ಅಂತ ಬಾಬಾ ಕೇಳ್ತಿದ್ದಾರೆ. ಆ ಸಮಯದಲ್ಲಿ ಅನೇಕ ಜನ ಕುಮಾರಿಯರಿದ್ರು. ಹಾಗಾಗಿ ಬಾಬಾ ಹೇಳ್ತಾರೆ, ನಾವು ಮತ್ತೆ ಎಚ್ಚರಿಸ್ತಾರೆ ಕುಮಾರಿಯರಿಗಾಗಿ. ಬಾಗ್ಬೇಕಾಗತ್ತೆ, ಸಾಯ್ಬೇಕಾಗತ್ತೆ, ಬಹಳ ಸಹನೆ ಮಾಡ್ಕೊಳ್ಬೇಕಾಗತ್ತೆ. ಪಾಂಡವರು ಸಹ ಕೈ ಎತ್ತಿ ಕೇಳಿದಿರಾ, ಸಮಾನರಾಗ್ಬೇಕಾಗಿದೆ. ಬಾಬಾ ಕೂಡ ಹೇಳ್ತಿದ್ದಾರೆ, ಎಲ್ಲರೂ ಕೈ ಎತ್ತಿ. ಬಾಬಾ ಹೇಳ್ತಾರೆ, ಸಮಾನರಾಗ್ಲೇಬೇಕಾಗಿದೆ. ಸಮಾನರಾಗದಿದ್ದರೆ ಮಜಾ ಬರೋದೇ ಇಲ್ಲ. ಬಾಬಾ ಹೇಳ್ತಾರೆ, ಸಮಾನ ಆಗ್ಲಿಲ್ಲ ಅಂದ್ರೆ ಹಿಂದೆ ಇರ್ತೀರಂದ್ರೆ ಅಷ್ಟು ಮಜಾ ಇರೋದಿಲ್ಲ. ಜೊತೆಗೆ ಹೋಗೋದಂದ್ರೇನೆ ಮಜಾ ಇರುತ್ತೆ. ಪರಮ ಧಾಮದಲ್ಲಿ ಸಹ ಸಮೀಪ ಬರೋದಿಲ್ಲ.
ಬಾಬಾ ಹೇಳ್ತಾರೆ ಹಿಂದಿಂದೆ ಇರ್ತಾರೆ ಅಂದ್ರೆ ಅಂತ ಆತ್ಮರು ಪರಮಧಾಮದಲ್ಲೂ ಕೂಡ ಸಮೀಪ ಇರೋದಿಲ್ಲ. ಯಾರು ಸಮಾನ ಆಗಿರ್ತಾರೆ, ತಂದೆಯ ಸಮಾನ ಆಗ್ತಾರೆ ಅಂಥವ್ರು ಪರಮಧಾಮದಲ್ಲೂ ಹತ್ತಿರದಲ್ಲೇ ಕೂತ್ಕೋತಾರೆ ಆತ್ಮಗಳು. ಪೂಜ್ಯ ಆಗ್ತಿರ ಬಾಬಾ ಹೇಳ್ತಿದ್ದಾರೆ ಪೂಜ್ಯ ಆಗೋದ್ರಲ್ಲೂ ವ್ಯತ್ಯಾಸ ಆಗ್ಬಿಡುತ್ತೆ. ಹೀಗೆ ಬಾಬಾ ಹೇಳ್ತಾರೆ ಸಮಾನ ಆಗ್ಲಿಲ್ಲ ಅಂದ್ರೆ ಮಜಾ ಇಲ್ಲ, ಸಮಾನ ಆಗ್ಲಿಲ್ಲ ಅಂದ್ರೆ ಪರಂಧಾಮದಲ್ಲೂ ಹತ್ರ ಇರೋದಿಲ್ಲ, ಮತ್ತೆ ಪೂಜ್ಯ ಆಗೋದ್ರಲ್ಲೂ ಕೂಡ ವ್ಯತ್ಯಾಸ ಆಗತ್ತೆ. ದ್ವಾಪರಯುಗದಲ್ಲಿ ನಿಮ್ಗೆ ಪೂಜೆ ಸಲ್ಲಿಸ್ತಾರಲ್ಲ, ಆ ವಿಧಿ ವಿಧಾನದಲ್ಲಿ ಅಲ್ಲಿ ಕೂಡ ವ್ಯತ್ಯಾಸ ಆಗತ್ತೆ. ಸತ್ಯುಗದ ರಾಜ್ಯ ಭಾಗ್ಯದಲ್ಲೂ ವ್ಯತ್ಯಾಸ ಆಗತ್ತೆ. ತಂದೆ ಸಮಾನ ಆಗ್ತೀರಂದ್ರೆ 84 ಜನ್ಮಗಳಲ್ಲಿ ಬರ್ತೀರಿ. ತಂದೆಯ ಸಮಾನವಾಗಿ ಅವರ ಆಡಳಿತದಲ್ಲೇ ಬರ್ತೀರಿ, ಅವರ ಅಕ್ಕಪಕ್ಕದಲ್ಲೇ ಬರ್ತೀರಿ, ಬ್ರಹ್ಮ ತಂದೆಯ ಹತ್ರದಲ್ಲೇ ಬರ್ತೀರಿ. ಹಾಗಾಗಿ ಪೂಜ್ಯದಲ್ಲೂ ಸಮೀಪ ಇರ್ತೀರಿ, ವತನದ ಪರಂಧಾಮದಲ್ಲೂ ಕೂಡ ಹತ್ತಿರನೇ ಇರ್ತೀರಿ. ಬ್ರಹ್ಮ ತಂದೆಯ ಜೊತೆ ತಮಗೆ ಪ್ರೀತಿ ಇದೆಯಲ್ವಾ? ಡಬಲ್ ವಿದೇಶಿಗಳಿಗೆ ಎಲ್ಲರಿಗಿಂತಲೂ ಜಾಸ್ತಿ ಪ್ರೀತಿ ಇದೆ. ಬಾಬಾರವ್ರ ಮೇಲೆ ತಾವೆಲ್ಲರದು ಬಹಳ ಪ್ರೀತಿ ಇದೆ. ಅದರಲ್ಲೂ ವಿಶೇಷವಾಗಿ ಡಬಲ್ ವಿದೇಶಿಯರ ಮೇಲೆ ಕೂಡ ಅಂತೂ ಜಾಸ್ತಿ ಪ್ರೀತಿ ಇದೆ. ಯಾರಿಗೆ ಬ್ರಹ್ಮ ತಂದೆಯ ಜೊತೆ ಅಂತರಾಳದ ಅಪಾರ ಪ್ರೀತಿ ಇದೆ ಅವರು ಕೈ ಎತ್ತಿ. ಬಾಬಾ ಹೇಳ್ತಾರೆ ಬ್ರಹ್ಮ ತಂದೆಯ ಪ್ರತಿಯಾಗಿ ನಮ್ಗೆ ಅಪಾರ ಪ್ರೀತಿ ಇದೆ ಅನ್ನೋರು ಕೈ ಎತ್ತಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಬ್ರಹ್ಮ ತಂದೆಗೆ ವಿಶೇಷವಾಗಿ ಬಾಬಾ ಪ್ರೀತಿ ಇರೋದನ್ನ ವ್ಯಕ್ತಪಡಿಸ್ತಾರೆ. ಡಬಲ್ ವಿದೇಶಿಗಳ ಅಂತರಾಳದ ಪ್ರೀತಿಯೂ ಇದೆಯಲ್ವಾ? ಒಳ್ಳೇದು. ಪಕ್ಕಾ ಪ್ರೀತಿ ಇದೆಯಲ್ವಾ? ಮೇಲ್ಮೇಲೆ ತೋರಿಕೆಗಷ್ಟೇ ಪ್ರೀತಿ ಅಲ್ಲ, ಬಾಬಾ ಹೇಳ್ತಾರೆ ಪಕ್ಕಾ ಪ್ರೀತಿ ಇದೆ. ಬ್ರಹ್ಮ ತಂದೆ ಶರೀರ ಕೊಡ್ಲಿಲ್ಲ ಅಂದಿದ್ರೆ ನಮ್ಗಿಷ್ಟೆಲ್ಲ ಜ್ಞಾನ ಹೇಗ್ ಸಿಗ್ತಾ ಇತ್ತು? ಹಾಗಾಗಿ ಅವ್ರ ಮೇಲೆ ವಿಶೇಷ ಗೌರವ, ವಿಶೇಷ ಪ್ರೀತಿ ಪಕ್ಕಾ ಇರ್ಬೇಕಾಗಿದೆ. ಈಗ ಪ್ರಶ್ನೆ ಕೇಳ್ತಾರೆ, ಯಾರ ಜೊತೆ ಪ್ರೀತಿ ಇದೆಯೋ ಆ ಪ್ರೀತಿಯ ಲಕ್ಷಣ ಅವರಿಗೆ ಯಾವುದು ಕಷ್ಟ ಆಗುತ್ತದೆಯೋ ಅದು ಪ್ರೀತಿ ಮಾಡುವವರಿಗೂ ಸಹ ಕಷ್ಟವಾಗತ್ತೆ. ಹೀಗೆ ಬಾಬಾ ಹೇಳ್ತಿದ್ದಾರೆ. ಪ್ರೀತಿ ಯಾರನ್ನ ಮಾಡ್ತಿದ್ದೀರಲ್ವಾ ನೀವು, ಅವ್ರಿಗೆ ಕಷ್ಟ ಬಂದ್ರೆ ನಿಮ್ಗೂ ಕಷ್ಟ ಬಂದಂಗೆ ಫೀಲ್ ಆಗ್ತದೆ. ಹಂಗೆ ಬಾಬಾ ಕೂಡ ಹೇಳ್ತಿದ್ದಾರೆ, ಪ್ರೀತಿ ಇರೋರ್ಗೆ ಏನಾದ್ರೂ ನೋವಾದ್ರೆ, ಅವ್ರಿಗೆ ತೊಂದ್ರೆ ಆದ್ರೆ, ಕಷ್ಟ ಆದ್ರೆ ನಿಮ್ಗೂ ಕೂಡ ಕಷ್ಟ ಅನ್ಸುತ್ತೆ. ಇಬ್ಬರ ಸಂಸ್ಕಾರ ಅಥವಾ ಸಂಕಲ್ಪ ಸ್ವಭಾವ ಹೊಂದಿಕೊಂಡಿರ್ತಾರೆ, ಆಗ ಅವ್ರಿಗೆ ಹೇಳಲಾಗುತ್ತೆ ಪ್ರೀತಿ ಇದೆ. ಪ್ರೀತಿ ಇರೋರ್ದು ಸ್ವಭಾವ, ಸಂಸ್ಕಾರ, ಗುಣಗಳು ಹತ್ರ ಇರ್ತವೆ, ಜೊತೆಗೆ ಇರ್ತಾರೆ. ಹಾಗಾಗಿ ಬಹಳ ಪ್ರೀತಿ ಇರುತ್ತೆ. ಅಂದ ಮೇಲೆ ಬ್ರಹ್ಮ ತಂದೆಯ ಜೊತೆ ಪ್ರೀತಿ ಇದೆ ಅಂದರೆ 21 ಜನ್ಮ, ಮೊದಲ ಜನ್ಮದಿಂದಲೂ 2ನೇ ಜನ್ಮ 3ನೇ ಜನ್ಮ ಬಂದರೆ ಚೆನ್ನಾಗಿರೋದಿಲ್ಲ. 21 ಜನ್ಮನು ಜೊತೆ ಬರ್ಬೇಕು ಅಂತ ಬಾಬಾ ಹೇಳ್ತಾರೆ. ಯಾಕೆಂದ್ರೆ ಪ್ರೀತಿ ಇದೆ ಅಲ್ವಾ, ಅವ್ರ ಜೊತೆಗೆ ಇರ್ಬೇಕು. ಹಾಗಾಗಿ ಒಂದ್ ಜನ್ಮ ಕೊನೆಗೆ 1 ಜನ್ಮ 2 ಜನ್ಮ ಅಷ್ಟೇ ಜೊತೆ ಆದ್ರೆ ಚೆನ್ನಾಗಿರೋದಿಲ್ಲ. 21 ಜನ್ಮನು ಕೂಡ ನೀವು ಬ್ರಹ್ಮ ತಂದೆಯ ಹತ್ರನೇ ಬರ್ಬೇಕು. ಅಷ್ಟು ಪ್ರೀತಿ ಉಳ್ಳವರಾಗ್ರಿ, ಅವರ ಸಮ್ಮಾನ ಆಗ್ರಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಮೊದಲ ಜನ್ಮದಿಂದ ಕೊನೆಯ ಜನ್ಮದ ತನಕ ಜೊತೆಯಲ್ಲಿ ಇರ್ಬೇಕಾಗಿದೆ. ಬಾಬಾ ಹೇಳ್ತಾರೆ ಮೊದಲ ಜನ್ಮದಿಂದ ಕೊನೆಯ ಜನ್ಮ, ಈ 84 ಜನ್ಮದವರೆಗೂ ಜೊತೆಯಲ್ಲೇ ಬರೋರಾಗ್ರಿ. ಬರೀ ಸತ್ಯ ತ್ರೇತಾಯುಗಕ್ಕಷ್ಟೇ ಅಲ್ಲ, ದ್ವಾಪರ ಕಲಿಯುಗ ಅಂತಿಮ ಸಂಗಮ ಯುಗದವರೆಗೂ ಜೊತೆ ಬರುವವರಾಗ್ರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಭಿನ್ನ ಭಿನ್ನ ರೂಪದಲ್ಲಿ ಜೊತೆಯಲ್ಲೇ ಇರ್ತಾರೆ. ಭಿನ್ನ ಸಂಬಂಧದಲ್ಲಿ, ಭಿನ್ನ ರೂಪದಲ್ಲಿ, ಒಟ್ನಲ್ಲಿ ಒಂದು ಜನ್ಮದಲ್ಲಿ ಅವರ ಸಂಬಂಧದಲ್ಲಿ ಬರ್ತಾ ಹೋಗ್ತೀರಿ. ರಾಜ ಆಗಿರ್ಬೋದು, ಪ್ರಜಾ ಆಗಿರ್ಬೋದು, ತಂದೆ ಆಗಿರ್ಬೋದು, ಏನಾವುದೋ ದೂರದ ಸಂಬಂಧಿ ಆಗಿರ್ಬೋದು, ಇಲ್ಲ ಅವ್ರು ನಿಮ್ಗೆ ಹೆಲ್ಪ್ ಮಾಡೋರಾಗಿರ್ಬೋದು, ಹೀಗೆ ಗುರುಗಳಾಗಿರ್ಬೋದು, ಇಲ್ಲ ಮಾರ್ಗದರ್ಶಕ ಆಗಿರ್ಬೋದು, ಯಾವ್ದಾದ್ರೂ ಒಂದು ರೂಪದಲ್ಲಿ ಅವ್ರು ನಿಮ್ಗೆ ಹತ್ರ ಬಂದೇ ಬರ್ತಾರೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಅಂದ ಮೇಲೆ ಜೊತೆಯಲ್ಲಿ ಯಾರು ಇರಲು ಸಾಧ್ಯ? ಸಮಾನರಾಗಿ ಯಾರಾಗ್ತಾರೋ ಅವ್ರು ಮಾತ್ರ ಜೊತೆ ಇರ್ಲಿಕ್ಕೆ ಸಾಧ್ಯ ಅಂತ ಬಾಬಾ ಹೇಳ್ತಾರೆ. 84 ಜನ್ಮನು ನಾವು ಬ್ರಹ್ಮ ತಂದೆ ಹತ್ತತ್ರಲ್ಲೇ ಬರ್ಬೇಕು ಅಂದ್ರೆ ಈಗ ಅವರ ಸಮಾನರಾಗ್ರಿ. ಅವರ ಸಮಾನ ಆಗ್ತೀರಿ ಅಂದ್ರೆ ನೀವು 84 ಜನ್ಮನು ಅವರ ಸಂಬಂಧದಲ್ಲಿ ಬರ್ತಾ ಹೋಗ್ತೀರಿ. ಅವರು ನಂಬರ್ 1 ಆತ್ಮ ಅಂದ್ಮೇಲೆ ಜೊತೆಯಲ್ಲಿ ಹೇಗೆ ಬರ್ತೀರಿ? ಬಾಬಾ ಕೂಡ ಹೇಳ್ತಿದ್ದಾರೆ, ಬ್ರಹ್ಮ ತಂದೆ ನಂಬರ್ 1 ಕೃಷ್ಣ ಆಗಿದ್ದಾರೆ. ಎಷ್ಟು ಪೂಜನೀಯ ಆಗಿದ್ದಾರೆ, ಎಷ್ಟು ಶ್ರೇಷ್ಠ ಆಗಿದ್ದಾರೆ. ಅವರ ಜೊತೆಯಲ್ಲಿ ಬರುವುದು ಅಂದ್ರೆ ಬಾಬಾ ಹೇಳ್ತಿದ್ದಾರೆ ನಂಬರ್ 1 ಆಗ್ಲೇಬೇಕಾಗತ್ತೆ. ನಂಬರ್ 1 ಇದ್ದಾರೆ ಅಂದ್ರೆ ನೀವು ಕೂಡ ನಂಬರ್ 1 ಅಲ್ಲೇ ಬರ್ಬೇಕು.
ಅವರದು 84 ಜನ್ಮ ಇದೆ ಅಂದ್ರೆ ತಮ್ಮದು ಕೂಡ 84 ಜನ್ಮ ಆಗ್ಲೇಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಎಲ್ಲದರಲ್ಲೂ ನಂಬರ್ 1, ಮನಸ್ಸಿನಲ್ಲಿ, ವಾಚಾದಲ್ಲಿ, ಕರ್ಮದಲ್ಲಿ, ವೃತ್ತಿಯಲ್ಲಿ, ದೃಷ್ಟಿಯಲ್ಲಿ, ಕೃತಿಯಲ್ಲಿ, ಎಲ್ಲದರಲ್ಲೂ ನಂಬರ್ 1 ಆಗಿ, ಎಲ್ಲದರಲ್ಲೂ ಪವಿತ್ರರಾಗಿ. ಬಾಬಾ ಹೇಳ್ತಿರಲ್ಲ ಆಗ್ಲೇ, ಎಲ್ಲದರಲ್ಲೂ ಪವಿತ್ರತೆ, ಮಾತಿನಲ್ಲಿ ಪವಿತ್ರತೆ, ಕರ್ಮದಲ್ಲೂ ಪವಿತ್ರತೆ, ವಾಚಾದಲ್ಲಿ, ವೃತ್ತಿಯಲ್ಲೂ, ದೃಷ್ಟಿಯಲ್ಲಿ, ಕೃತಿಯಲ್ಲೂ. ಅಂದಮೇಲೆ ನಂಬರ್ 1 ಆಗಿದ್ದೀರೋ ಅಥವಾ ನಂಬರ್ 1 ಆಗ್ತಿರೋ. ಬಾಬಾ ಹೇಳ್ತಾರೆ. ಈಗ ಇಷ್ಟೆಲ್ಲ ಬಾಬಾ ಹೇಳಿದ್ರು. ನಂಬರ್ 1 ಆಗ್ಲಿಕ್ಕೆ ಏನೇನ್ ಮಾಡ್ಬೇಕು? ತಂದೆ ಸಮಾನ ಆಗ್ಬೇಕು, ಅವ್ರ ಮೇಲೆ ಪ್ರೀತಿ ಇರ್ಬೇಕು, ಅವ್ರಂತೆ ಪುರುಷಾರ್ಥ ಮಾಡ್ಬೇಕು. ಹಾಗಾದ್ರೆ ಈಗ ಹೇಳಿ, ನಂಬರ್ 1 ಆಗ್ತಿರೋ ಅಥವಾ ನಂಬರ್ 1 ಆಗ್ತಿರೋ? ಒಂದ್ ವೇಳೆ ಪ್ರೀತಿ ಇದ್ದರೆ ಪ್ರೀತಿಗಾಗಿ ಏನೇ ಅರ್ಪಣೆ ಮಾಡ್ಬೇಕಾಗ್ಲಿ ಕಷ್ಟ ಆಗೋದಿಲ್ಲ. ಬಾಬಾ ಹೇಳ್ತಿದ್ದಾರೆ, ಪ್ರೀತಿ ಇದೆ ಅಲ್ವಾ, ಹಾಗಾದ್ರೆ ಪ್ರೀತಿ ಇರೋರ್ ಮೇಲೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿರ್ತೀರಿ, ಅವ್ರಿಗಾಗಿ ಏನ್ ಬೇಕಾದ್ರೂ ಅರ್ಪಣೆ ಮಾಡ್ಲಿಕ್ಕೆ ತಯಾರಿರ್ತೀರಿ. ಹಾಗಾದ್ರೆ ಬ್ರಹ್ಮ ತಂದೆಯ ಸಮಾನ ಸರ್ವಸ್ವವನ್ನು ಅರ್ಪಣೆ ಮಾಡೋರಾಗಿ. ಅಂತಿಮ ಜನ್ಮ ಅಲ್ವಾ ಅಂತ ಬಾಬಾ ಕೇಳ್ತಾರೆ, ಕೊನೆಯ ಜನ್ಮ, ಇದ್ರ ಜನ್ಮದಲ್ಲಿ ಮುಂದೆ ಏನು ಇಲ್ಲ. ಹಾಗಾಗಿ ಒಂದು ಜನ್ಮನಾದ್ರೂ ಎಲ್ಲವನ್ನ ಅರ್ಪಣೆ ಮಾಡಿ. ಕಲಿಯುಗ ಅಂತಿಮದಲ್ಲೂ ಸಹ ದೇಹಾಭಿಮಾನದ ಪ್ರೀತಿ ಇರುವವರು ಪ್ರಾಣವನ್ನೇ ಬೇಕಾದ್ರೂ ಅರ್ಪಣೆ ಮಾಡ್ತಾರೆ. ಈ ಜಗತ್ತಲ್ಲಿ ಪ್ರೀತಿ ಇರೋರ್ ಮೇಲೆ ತಮ್ಮ ಪ್ರಾಣ ಬೇಕಾದ್ರೂ ಕೊಡ್ಲಿಕ್ಕೆ ತಯಾರಿರ್ತಾರೆ. ಪ್ರೀತಿ ಮಾಡ್ತಾರೆ, ನಾನು ಅವ್ರಿಗೋಸ್ಕರನೇ ಬದುಕ್ತೀನಿ, ಅವ್ರಿಗೋಸ್ಕರನೇ ನಾನು ಇರ್ತೀನಿ, ಅವ್ರಿಲ್ಲ ಅಂದ್ರೆ ನಾನು ಇರೋದಿಲ್ಲ, ಅವ್ರು ಶರೀರ ತ್ಯಾಗ ಮಾಡ್ತಾರೆ. ಈ ಕೊನೆ ಜನ್ಮದಲ್ಲೇ ಹಿಂಗ್ ಮಾಡ್ತಾರ ಅಂದ್ಮೇಲೆ ತಾವು ಜನ್ಮ ಜನ್ಮಾಂತರಕ್ಕಾಗಿ ಎಷ್ಟು ಪ್ರಾಪ್ತಿ ಮಾಡ್ಕೊಳ್ಳೋರು. ನೀವು ಈ ಒಂದು ಕೊನೆ ಜನ್ಮ ಬಾಬಾರವರಿಗಾಗಿ ಅರ್ಪಣೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಬಾಬಾ ಅಂತೂ ಶರೀರವನ್ನೇ ಬಲಿ ಕೊಡು ಅಂತ ಹೇಳಿ ಕೇಳೋದಿಲ್ಲ. ಆದ್ರೆ ಎಲ್ಲ ಸರ್ವಸ್ವವನ್ನ ಅರ್ಪಣೆ ಮಾಡ್ಲಿಕ್ಕೆ ಆಗೋದಿಲ್ವಾ ಅಂತ ಬಾಬಾ ಕೇಳ್ತಾರೆ. ಅಂದ ಮೇಲೆ ತಾವು ಒಂದು ವೇಳೆ ಬ್ರಹ್ಮ ತಂದೆಯ ಪ್ರೀತಿಯಲ್ಲಿ ತಮ್ಮ ಸಂಸ್ಕಾರವನ್ನ ಪರಿವರ್ತನೆ ಮಾಡ್ಕೊಂಡ್ರಿ. ಬಾಬಾ ಕೂಡ ಹೇಳ್ತಿದ್ದಾರೆ, ಈ ಅಂತಿಮ ಜನ್ಮದಲ್ಲಿ ತಾವು ಒಂದು ವೇಳೆ ಬ್ರಹ್ಮನ ಜೊತೆಯಲ್ಲಿ ತಮ್ಮ ಸಂಸ್ಕಾರವನ್ನ ಪರಿವರ್ತನೆ ಮಾಡ್ಕೊಂಡ್ರೆ ಅದೇನು ದೊಡ್ಡ ವಿಚಾರ ಅಲ್ಲ. ಅಂತಿಮ ಜನ್ಮದಲ್ಲಿರೋರೇ ಲೌಕಿಕದಲ್ಲೇ ಪ್ರಾಣ ಕೊಡ್ಲಿಕ್ಕೆ ತಯಾರಿದ್ದಾರೆ. ಅಂಥದ್ರಲ್ಲಿ ತಾವು ಕೇವಲ ಸಂಸ್ಕಾರಗಳನ್ನ ಪರಿವರ್ತನೆ ಮಾಡ್ಕೊಳಕ್ ಆಗಲ್ವಾ ಅಂತ ಬಾಬಾ ಕೇಳ್ತಾರೆ. ಎಷ್ಟು ಸಹಜ ಆಗಿದೆ ಸಂಸ್ಕಾರಗಳನ್ನ ಪರಿವರ್ತನೆ ಮಾಡ್ಕೊಡೋದು. ದೊಡ್ಡ ವಿಚಾರವೇನು ಅಂತ ಬಾಬಾ ಕೇಳ್ತಾರೆ. ಇದೇನು ದೊಡ್ಡ ವಿಚಾರನ ಇಲ್ಲ ಅಂದ್ಮೇಲೆ ಇಂದಿನಿಂದ ಎಲ್ಲರ ಸಂಸ್ಕಾರ ಪರಿವರ್ತನೆ ಆಗ್ಬೇಕು. ಬಾಬಾ ಹೇಳ್ತಿದ್ದಾರೆ, ಇದೇನು ದೊಡ್ಡ ವಿಚಾರ ಅಲ್ಲ, ಸಂಸ್ಕಾರಗಳ ಪರಿವರ್ತನೆ, ಈಸಿಯಾಗಿ ಗುಣಗಳನ್ನ ಸ್ವಭಾವಗಳನ್ನ ಪರಿವರ್ತನೆ ಮಾಡ್ಕೊಳ್ಳೋದು ಇದೇನ್ ದೊಡ್ಡ ವಿಚಾರ ಅಲ್ಲ, ಪರಿವರ್ತನೆ ಆಗ್ಬೋದು ಅಂತ ಹೇಳಿ ಬಾಬಾ ಹೇಳ್ತಾರೆ. ಪಕ್ಕಾ ಆಗ್ಬೇಕಾಗಿದೆ. ರಿಪೋರ್ಟ್ ಬರುತ್ತದೆ, ತಮ್ಮ ಜೊತೆಗಾರರು ಬರೆಯುತ್ತಾರೆ, ಪಕ್ಕ ದಾದಿಯರೇ ಕೇಳಿದ್ದೀರಾ, ಸಂಸ್ಕಾರ ಬದಲಾಯಿತು ಎಂದು ಹೇಳ್ತಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ರಿಪೋರ್ಟ್ ಬರುತ್ತೆ, ದಾದಿಯರು ನಿಮಿತ್ಯರು ಪತ್ರ ಬರೀತಾರೆ, ಇವ್ರು ಮೊದಲು ಹೀಗಿದ್ರು ಈಗ ಬದಲಾಗಿದ್ದಾರೆ, ಚೇಂಜ್ ಆಗಿದ್ದಾರೆ ಅಂತೇಳಿ ರಿಪೋರ್ಟ್ ಬಾಬಾರವ್ರಿಗೆ ತಲುಪುತ್ತೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಅಂದ ಮೇಲೆ ಸಂಸ್ಕಾರ ಬದಲಾಯಿಸಿ. ಬಾಬಾ ಕೂಡ ಹೇಳ್ತಾರೆ, ಈಗ ಸಂಸ್ಕಾರಗಳನ್ನ ಬದಲಾಯಿಸಿ ಅಥವಾ ಸಮಯ ಹಿಡಿಸುತ್ತು. ಸಂಸ್ಕಾರ ಬದಲಾವಣೆ ಮಾಡ್ಕೊಳ್ಳೋದ್ರಲ್ಲಿ ಸಮಯ ಹಿಡಿಸುತ್ತಾ ಅಥವಾ ಕೇಳ್ತಿದ್ದಂಗೆನೆ ಪರಿವರ್ತನೆ ಮಾಡ್ಕೊಂಡ್ಬಿಡ್ತೀರಾ? ಬಾಬಾ ಹೇಳ್ತಿದ್ದಂಗೆ ನಾನು ಬ್ರಹ್ಮ ತಂದೆಯ ಸಮಾನ ಆಗ್ಬೇಕು, ಜೊತೆಗೆ ಬರ್ಬೇಕು, 84 ಜನ್ಮನೂ ಜೊತೆ ಬರ್ಬೇಕು, ಕೊನೆ ಜನ್ಮದಲ್ಲೂ ಜೊತೆ ಇರ್ಬೇಕು. ಹೀಗೆ ಆಗೋದ್ರಲ್ಲಿ ಸಮಯ ಹಿಡಿಸ್ಬಾರ್ದು. ಸಂಸ್ಕಾರ ಪರಿವರ್ತನೆ ಆಗೋದ್ರಲ್ಲಿ ಸಮಯ ಹಿಡಿಸ್ಬಾರ್ದು. ಏನು ಮೋಹಿನಿ ಹೇಳಿ ಬದಲಾಗುತ್ತದೆ ಅಲ್ವಾ? ಬಾಬಾ ಮೋಹಿನಿ ತಿಥಿಗೆ ಕೇಳ್ತಿದ್ದಾರೆ, ಎಲ್ಲರೂ ಸಂಸ್ಕಾರ ಬದಲಾವಣೆ ಆಗುತ್ತಲ್ವಾ? ಇವರೆಲ್ಲರೂ ಪರಿವರ್ತನೆ ಆಗ್ತಾರಲ್ವಾ? ಅಮೇರಿಕದವರಂತೂ ಪರಿವರ್ತನೆ ಆಗ್ತಾರೆ. ನಗುವಿನ ಮಾತು ಹಾಗೆ ಉಳಿದು ಹೋಯ್ತು. ಬಾಬಾ ಏನ್ ನಗ್ಸ್ಲಾ ಅಂತ ಕೇಳಿದ್ರಲ್ಲ, ಅದು ನಗುವಿನ ಮಾತು ಹಾಗೆ ಉಳ್ದೋಯ್ತು ಅಂತ ಬಾಬಾ ಮತ್ತೆ ನೆನಪು ಮಾಡ್ಕೊಳ್ತಾ ಇದ್ದಾರೆ. ನಗುವಿನ ಮಾತು ಇದಾಗಿದೆ. ಎಲ್ಲರೂ ಹೇಳ್ತಾರೆ, ಪುರುಷಾರ್ಥವನ್ನು ಬಹಳ ಮಾಡ್ತಾರೆ. ಬಾಬ್ದಾದರವರು ಸಹ ನೋಡಿ ಬಹಳ ಪುರುಷಾರ್ಥ ಮಾಡ್ತಾರೆಂದು ದೇವ್ ಬರ್ತಾ ಇದೆ. ಎಲ್ರು ಪುರುಷಾರ್ಥ ಮಾಡ್ತಿದ್ದೀರಿ, ಸಮಾನ ಆಗ್ಬೇಕು, ಪರಿವರ್ತನೆ ಆಗ್ಬೇಕು. ಬಾಬಾರವರು ಕೂಡ ನೋಡ್ತಿದ್ದಾರೆ, ಎಲ್ಲರೂ ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡ್ತಿದ್ದಾರೆ. ಕೆಲವೊಮ್ಮೆ ಬಹಳ
ಬಹಳ ಕಷ್ಟ ಪಡ್ತಾರೆ. ಮತ್ತೆ ಏನು ಹೇಳ್ತಾರೆ, ಏನು ಮಾಡೋದು, ನನ್ನ ಸಂಸ್ಕಾರವೇ ಆಗಿದೆ. ಹೀಗೆ ಬಾಬಾ ಹೇಳ್ತಾರೆ. ನಾವು ಪರಿವರ್ತನೆ ಆಗ್ಬೇಕು, ಸಂಸ್ಕಾರ ಪರಿವರ್ತನೆ ಆಗ್ಬೇಕಂತ ಬಹಳ ಪರಿಶ್ರಮ ಮಾಡ್ತಾರೆ. ಆದ್ರೆ ಕೆಲವು ಸಾರಿ ಹೇಳ್ತಾರಂತೆ, ನನ್ನ ಸಂಸ್ಕಾರನೇ ಆಗಿದೆ. ಸಂಸ್ಕಾರದ ಮೇಲೆ ಹೇಳಿ ತಮ್ಮನ್ನು ಹಗುರ ಮಾಡ್ಕೊಂಡ್ಬಿಡ್ತಾರೆ. ತಾವು ಪರಿವರ್ತನೆ ಆಗದಾಗ ಕಷ್ಟ ಆದಾಗ ಹೀಗೆ ಸಂಸ್ಕಾರದ ಮೇಲೆ ಹಾಕ್ಬಿಡ್ತಾರೆ. ನನ್ನ ಸಂಸ್ಕಾರನೇ ಆಗಿದೆ, ನಾನೇನ್ ಮಾಡ್ಲಿ, ಕೈ ಎತ್ತು ಬಿಡೋದು. ಹೇಳ್ತಾರಂತ. ಹೀಗೆ ಪರಿವರ್ತನೆ ಆಗ್ತೀವಿ ಬಾಬಾ, ಪರಿಶ್ರಮ ಪಡ್ತಿದೀವಿ ಬಾಬಾ ಅಂತ ಹೇಳ್ತಾ ಆಗ್ಲೇ ಇಲ್ಲಲ್ಲ ಇನ್ನು ಅಂತ ಕೇಳಿದಾಗ, ನಾನೇನ್ ಮಾಡ್ಲಿ ಬಾಬಾ, ಸಂಸ್ಕಾರನೇ ಆಗಿದೆ ಅಂತೇಳಿ ಸಂಸ್ಕಾರದ ಮೇಲೆ ಹೇಳ್ಬಿಡ್ತೀರಿ. ಆದ್ರೆ ಬಾಪ್ದಾದ ಎಂದು ನೋಡಿದರು, ನನ್ನ ಸಂಸ್ಕಾರ ಎಂದು ತಾವು ಹೇಳ್ತೀರಿ. ಏನು ಇದು ತಮ್ಮ ಸಂಸ್ಕಾರವೇ? ಬಾಬಾ ಹೇಳ್ತಾರೆ, ನನ್ ಸಂಸ್ಕಾರ ಅಂತ ಹೇಳ್ತಿದ್ದೀರಲ್ವಾ. ಇಷ್ಟೆಲ್ಲ ಬಾಬಾ ಹಿಂದೆ ಹೇಳಿದ್ರು, ದೇವತಾ ಆದಾಗ ಹಿಂಗಿದ್ರಿ, ಪೂಜೆ ಆದಾಗ ಹೀಗಿದ್ರಿ, ಈಗ ಬರ್ತಿದ್ದಂಗೆ ಇದು ನನ್ನ ಸಂಸ್ಕಾರ ಅಂತ ಹೇಳಿ ಹೇಗೆ ಹೇಳ್ತೀರಾ ಅಂತ ಬಾಬಾ ಹೇಳ್ತಾರೆ. ತಾವು ಆತ್ಮಗಳಾಗಿದ್ದೀರಿ, ಆತ್ಮರಲ್ಲವೇ? ದೇಹವಂತೂ ಅಲ್ಲ ತಾನೇ. ಅಂದ್ಮೇಲೆ ಆತ್ಮದ ಸಂಸ್ಕಾರ ಏನು? ಬಾಬಾ ಕೇಳ್ತಾರೆ, ನನ್ನ ಸಂಸ್ಕಾರ ಅಂದಿರಲ್ಲ, ನಾವಂದ್ರೆ ಆತ್ಮದ ಸಂಸ್ಕಾರ ಏನಾಗಿದೆ ಗೊತ್ತಿದೆ ಅಲ್ವಾ ಅಂತ ಬಾಬಾ ನೆನಪು ಮಾಡ್ತಿದ್ದಾರೆ. ಅಂದಮೇಲೆ ಆತ್ಮದ ಸಂಸ್ಕಾರ ಏನು? ತಮ್ಮ ಸಂಸ್ಕಾರ ಏನು? ಆತ್ಮದ ನಿಜ ಸಂಸ್ಕಾರ ಏನು? ನೆನಪು ಮಾಡ್ಕೊಳ್ಳಿ. ಅನಾದಿಯಲ್ಲಿ ಹೇಗಿದ್ರಿ, ದೇವತಾ ಆಗಿದ್ದಾಗ ಹೇಗಿದ್ರಿ, ಎಷ್ಟು ಘನತೆ, ಎಷ್ಟು ರಾಯಲ್ ವ್ಯಕ್ತಿತ್ವ, ಅದೆಲ್ಲ ಎಲ್ಲೋಯ್ತು ಆ ಸಂಸ್ಕಾರ ಅಂತ ಬಾಬಾ ಕೇಳ್ತಿದ್ದಾರೆ. ಈಗಿಂದು ನನ್ನ ಸಂಸ್ಕಾರ ಅಂತೀರಾ ಅಂತ ಬಾಬಾ ಕೇಳ್ತಾರೆ. ಯಾವುದನ್ನು ತಾವು ಇಂದು ನನ್ನದು ಎಂದು ಹೇಳ್ತಿದ್ದೀರಿ, ಅದು ತನ್ನದು ಅಥವಾ ರಾವಣದ್ದು? ಬಾಬಾ ಕೂಡ ಕೇಳ್ತಾರೆ, ನನ್ನ ಸಂಸ್ಕಾರ ಅಂತ ಹೇಳ್ತಿದ್ದೀರಲ್ಲ, ಯೋಚನೆ ಮಾಡಿ ನೋಡಿ, ಅದು ನಿಮ್ಮ ಸಂಸ್ಕಾರನ ರಾವಣನ ಸಂಸ್ಕಾರನ ಅಂತ ಯಾರದ್ದಾಗಿದೆ? ತಮ್ಮದೇನು ಅಲ್ಲ ತಾನೇ. ಅಂದಮೇಲೆ ನನ್ನದು ಎಂದು ಯಾಕೆ ಹೇಳ್ತೀರಿ? ಹಾಗಾಗಿ ಸಂಸ್ಕಾರಗಳಿಗೆ ನನ್ನ ಸಂಸ್ಕಾರ, ನನ್ನ ಗುಣ, ನನ್ನ ಸ್ವಭಾವ ಅಂತ ಹೇಳಿ ಯಾಕೆ ಹೇಳ್ತಾ ಇದೆ? ಹಾಗೆ ನನ್ನ ಸಂಸ್ಕಾರ ಆಗಿದೆ ಎಂದು ತಾವೇ ಹೇಳ್ತಾ ಇದ್ರಿ, ಹಾಗೆ ಸುಮ್ನೆ ಹೇಳ್ತಾ ಇದ್ದೀರಿ ಅಂತ ಬಾಬಾ ಹೇಳ್ತಾರೆ. ನನ್ ಸಂಸ್ಕಾರ ಅಂತ ಹೇಳಿ ನೀವು ಸುಮ್ನೆ ಹೇಳ್ತಾ ಇದ್ದೀರಿ. ಅದ್ ಆಕ್ಚುಲಿ ರಾವಣನ ಸಂಸ್ಕಾರ ಆಗಿದೆ. ಇಂದಿನಿಂದ ನನ್ನ ಸಂಸ್ಕಾರ ಎಂದು ಹೇಳ್ಬಾರ್ದು. ಬಾಬಾ ಹೇಳ್ತಾರೆ, ಇವತ್ತಿನಿಂದ ಯಾವುದು ನನ್ನ ಸಂಸ್ಕಾರ, ಈ ರಾವಣನು ಯಾವುದು ನನ್ನದು ಅಂತ ಹೇಳಿ ಹೇಳ್ಬೇಡಿ. ಎಲ್ಲಾ ಕಡೆಯಿಂದ ಕಸ ತೆಗೆದು ಕಸ ಹಾಕಿಕೊಂಡು ಕೆಲವೊಮ್ಮೆ ಬಂದ್ಬಿಡ್ತಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಹೊರಗಿನ ಸಂಸ್ಕಾರ ಎಲ್ಲ ಕಸ ಎಲ್ಲ ತುಂಬಿಕೊಂಡು ಬಾಬಾರವ್ರ ಹತ್ರ ಬಂದ್ಬಿಡ್ತೀರಿ. ಬಂದ್ಮೇಲೆ ಆ ಕಸವನ್ನೇ ನಂದು ಅನ್ಕೊಂಡು ಇಡ್ತೀರಿ ಅಂತ ಬಾಬಾ ಹೇಳ್ತಾರೆ. ಅಂದ್ಮೇಲೆ ಇದು ರಾವಣನ ವಸ್ತು ಬಂದ್ಬಿಟ್ಟಿದೆ. ಕಸ ಹಾಕೊಂಡ್ ಬಂದಿದ್ರಿ, ಮೈ ಮೇಲೆಲ್ಲ ಧೂಳು ಮೆತ್ಕೊಂಡು, ಆತ್ಮನ ಮೇಲೆಲ್ಲ ಅದನ್ನ ಜಾಡ್ಸ್ಕೊಂಡ್ ನೋಡಿ, ಅದು ನಿಮ್ದು ಅಲ್ವೇ ಅಲ್ಲ ಅಂತ ಬಾಬಾ ಹೇಳ್ತಾರೆ. ಹೀಗೆ ರಾವಣಂದು ಧೂಳು ಮೆಟ್ಕೊಂಡ್ ಬಂದು ಅದನ್ನ ಜಾಡ್ಸ್ ನೋಡಿ, ಅದು ನಿಮ್ದು ಅಲ್ವೇ ಅಲ್ಲ, ಬಿದ್ದೋಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ಅಂದ ಮೇಲೆ ರಾವಣನ ವಸ್ತು ಅದು ನಿಮ್ಮ ಜೊತೆ ಬಂದ್ಬಿಟ್ಟಿದೆ, ಅದನ್ನು ನನ್ನದು ಎಂದು ಹೇಗೆ ಹೇಳ್ತೀರಾ? ನನ್ನದೇನು ಅಲ್ಲ ತಾನೇ. ಬಾಬಾ ಹೇಳ್ತಾರೆ, ಅದು ನಿಮ್ಮದಲ್ಲ. ಅಂದ್ಮೇಲೆ ಇನ್ನೊಂದು ಹೇಳ್ಬಹುದು, ಇದನ್ನು ಎಂದೂ ಹೇಳ್ಬಾರ್ದು. ಹೀಗೆ ಬಾಬಾ ಹೇಳ್ತಾರೆ, ಈ ರಾವಣನ ಸಂಸ್ಕಾರಗಳನ್ನ ಎಂದೂ ಕೂಡ ನನ್ನದು ಅಂತ ಹೇಳಿ ಹೇಳ್ಬೇಡಿ, ಸುಮ್ಮನೆ ಮಾತ್ರಕ್ಕೂ ಕೂಡ ಹೇಳ್ಬೇಡಿ ಅಂತ ಬಾಬಾ ಹೇಳ್ತಾರೆ. ಹಾಗೆ ಸುಮ್ಮನೆ ಹೇಳ್ತಾರಲ್ಲ, ಹಾಗೆ ಸುಮ್ಮನೆ ಹೇಳ್ದೆ ಅಂತ ಹಂಗೂ ಕೂಡ ರಾವಣನ ಸಂಸ್ಕಾರಗಳಿಗೆ ನಂದು ಅಂತ ಕೂಡ ಹೇಳ್ಬೇಡಿ. ಯಾವಾಗ ನಂದು ಎಂಬ ಶಬ್ದ ಹೇಳ್ತೀರಿ, ಆಗ ನೆನಪು ಮಾಡ್ಕೊಳ್ಳಿ, ನಾನು ಯಾರಾಗಿದ್ದೇನೆ, ನನ್ನ ಸಂಸ್ಕಾರ ಏನಾಗಿದೆ. ಬಾಬಾ ಹೇಳ್ತೀನಿ, ನನ್ನ ಗುಣನೇ ಹಂಗೆ, ನನ್ನ ಸ್ವಭಾವನೇ ಹಂಗೆ, ನನ್ನ ಸಂಸ್ಕಾರನೇ ಹಂಗೆ ಅಂತ ಹೇಳ್ತೀವಿ ಅಂದ್ರೆ, ಮೊದಲು ನಿಮ್ಮ ಮೂಲ ಆದಿ ಅನಾದಿ ಸಂಸ್ಕಾರ ನೆನಪು ಮಾಡ್ಕೊಳ್ಳಿ. ದೇಹಾಭಿಮಾನದಲ್ಲಿ ಬಂದು ನನ್ನದು, ನನ್ನ ಸಂಸ್ಕಾರ ಅಂತ ಹೇಳಿ ಹೇಳ್ತಾ ಇದ್ದೆ. ಆತ್ಮಾಭಿಮಾನಿಯಲ್ಲಿದ್ದು ಹೇಳಿ ನೋಡಿ, ನನ್ನ ಸಂಸ್ಕಾರ ಎಷ್ಟು ಶ್ರೇಷ್ಠ, ಪವಿತ್ರ ಸಂಸ್ಕಾರ, ಶಕ್ತಿ ಸಂಸ್ಕಾರ, ಪ್ರೇಮದ ಸಂಸ್ಕಾರ, ಆನಂದದ ಸಂಸ್ಕಾರ. ಹೀಗೆ ನೀವು ಆತ್ಮಾಭಿಮಾನಿಯಾಗಿ ಹೇಳಿ ನನ್ನ ಸಂಸ್ಕಾರ ಅಂತ ಹೇಳಿ. ಆತ್ಮಾಭಿಮಾನಿಯಾಗಿರುವ ಸಂಸ್ಕಾರ ನೀವು ನನ್ನದು ಅಂತ ಹೇಳಿ ಹೇಳೋದಿಲ್ಲ. ಅಂದ್ಮೇಲೆ ಈಗ ಈ ಭಾಷೆಯನ್ನು ಸಹ ಪರಿವರ್ತನೆ ಮಾಡ್ಕೊಳ್ಬೇಕು.
ರಾವಣನ ಸಂಸ್ಕಾರಗಳನ್ನೆಂದು ನನ್ನದು ಅಂತ ಹೇಳ್ಬೇಡಿ, ಆತ್ಮದ ಸಂಸ್ಕಾರಗಳನ್ನ ನನ್ನದು ಅಂತ ಹೇಳಿ. ಇಲ್ಲಿ ಸ್ವಲ್ಪ ಭಾಷೆಯನ್ನ ಬದಲಾವಣೆ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ನನ್ನ ಸಂಸ್ಕಾರ ಅಂತ ಹೇಳಿ ಹುಡುಗಾಟಿಕೆಯಲ್ಲಿ ಬಂದ್ಬಿಡ್ತೀರಿ. ಹೀಗೆ ರಾವಣನ ಸಂಸ್ಕಾರಗಳನ್ನೇ ನನ್ನದಂತ ಹೇಳ್ತೀರಂದ್ರೆ ಹುಡುಗಾಟಿಕೆಯಲ್ಲಿ ಬರ್ತಾ ಇದ್ದೀರಿ ಅಂತ ಹೇಳಿ ಅರ್ಥ. ಭಾವವಿರಲಿಲ್ಲ ಸಂಸ್ಕಾರ ಎಂದು ಹೇಳ್ತೀರಿ, ಆದ್ರೆ ಒಳಗಿಂದ ಆ ಭಾವನೆ ಇಲ್ಲ, ನಾನು ಆತ್ಮ, ನನ್ಗಿದು ನನ್ನ ಗುಣ ಅಲ್ಲ ಅಂತ ಗೊತ್ತು. ಆದ್ರೆ ಸುಮ್ಮನೆ ಮಾತ್ರಕ್ಕೆ, ಹೇಳಿಕೆ ಮಾತ್ರಕ್ಕೆ, ಹುಡುಗಾಟಿಕೆ ಮಾತ್ರಕ್ಕೆ ಅದು ನಂದು ಅಂತೇಳಿ ಹೇಳ್ಬಿಡ್ತೀರಿ. ಸರಿ, ಇನ್ನೊಂದು ಶಬ್ದ ಏನು ಹೇಳ್ತೀರಿ? ನನ್ನ ಸ್ವಭಾವ ಅಂತ ಕೂಡ ಹೇಳ್ತೀರಿ. ಒಂದು ನನ್ನ ಸಂಸ್ಕಾರ ಅಂತ ಹೇಳಿದ್ರಿ, ಇನ್ನೊಂದು ಕೂಡ ಹೇಳ್ತೀರಿ ಪರವಶ ಆಗಿ ಇದು ನನ್ನ ಸ್ವಭಾವ. ಈಗ ಸ್ವಭಾವ ಎನ್ನುವ ಶಬ್ದ ಎಷ್ಟು ಚೆನ್ನಾಗಿದೆ. ಸ್ವಭಾವ ಅನ್ನುವಂಥದ್ದು ಕೂಡ ಸ್ವ ಎಂದರೆ ಸದಾ ಚೆನ್ನಾಗಿರುತ್ತದೆ. ಬಾಬಾ ಹೇಳ್ತಾರೆ ಸ್ವ ಅಂದ್ರೇನೆ ಸದಾ ಚೆನ್ನಾಗಿರುವಂಥದ್ದು, ಕೆಟ್ಟದಾಗಿರುವಂಥದ್ದು ಅಲ್ಲ. ಹಾಗಾಗಿ ನನ್ನ ಸ್ವಭಾವ ಅಂದ್ರೆ ಒಳ್ಳೆ ಸ್ವಭಾವ ಇರುವಂಥದ್ದು, ಚೆನ್ನಾಗಿರುವಂಥದ್ದು. ನನ್ನ ಸಂಸ್ಕಾರ ಯಾವ ಶಬ್ದವನ್ನ ಉಪಯೋಗಿಸ್ತೀರೋ ಆ ಭಾಷೆಯನ್ನ ಪರಿವರ್ತನೆ ಮಾಡ್ಕೊಳ್ಬೇಕಾಗಿದೆ. ನನ್ನ ಎಂಬ ಶಬ್ದವನ್ನು ಯಾವಾಗ ಉಪಯೋಗಿಸ್ತೀರೋ ನನ್ನ ನಿಜ ಸಂಸ್ಕಾರ ಯಾವುದು, ನನ್ನ ಸ್ವಭಾವ, ನನ್ನ ವಸ್ತು, ನನ್ನ ಸಂಸ್ಕಾರ, ಹೀಗೆ ನನ್ನದು ನನ್ನದು ಅಂತೇಳಿ ಯಾವಾಗ ಹೇಳ್ತಿರೋ ಆಗೆಲ್ಲ ನನ್ನ ನಿಜ ಸಂಸ್ಕಾರ, ಆತ್ಮನ ಸಂಸ್ಕಾರ ನೆನಪಿಗೆ ಬರ್ಬೇಕಾಗಿದೆ. ನನ್ನದು ಅಂದ್ರೆ ನಾನು ಆತ್ಮದ ಸ್ಥಿತಿ ನೆನಪು ಬರ್ಬೇಕಾಗತ್ತೆ. ಇದನ್ನು ಯಾರು ಹೇಳ್ತಾರೆ? ಬಾಬಾ ಹೇಳ್ತಾರೆ ನನ್ನ ಸಂಸ್ಕಾರ, ನನ್ನ ಸ್ವಭಾವ, ನನ್ನ ಗುಣ ಅಂತ ಹೇಳುವರು ಯಾರು? ಇದು ಆತ್ಮನೇ ಹೇಳುತ್ತೆ. ಇದು ನನ್ನದು ಎಂದು ಹೇಳುವುದು ಆತ್ಮ ಆಗಿದೆ ಅಲ್ವಾ? ಯಾವಾಗ ಇದನ್ನ ಯೋಚಿಸ್ತೀರಿ, ಈಗ ತಮ್ಮ ಮೇಲೆ ನಗು ಬರುತ್ತದೆ. ನಂದು ಅಂತ ಏನು ಹೇಳ್ತಾ ಇದ್ರಲ್ಲ, ಇದು ಹೊರಗಿಂದ ಆಗಿತ್ತು. ಈಗ ಸ್ವತಃ ನಿಮ್ಮ ನಿಜ ಸ್ವರೂಪವನ್ನ ನೆನಪು ಮಾಡ್ಕೊಳ್ಳಿ. ಹಾಗಾದ್ರೆ ಇಲ್ಲಿವರೆಗೆ ಹೇಳಿದ್ದು ನಾವು ಬೇರೆಯವರ ಸಂಸ್ಕಾರಗಳಿಗಾಗಿ. ಅದಕ್ಕೆ ನಂದಂತ ಹೇಳ್ಬಿಟ್ಟಿದ್ನಲ್ಲ, ಬೇರೆಯವ್ರ ವಸ್ತು ನಂದು ಅಂತ ಹೇಳಿದ್ರೆ ನಗು ಬರುತ್ತೆ. ಯಾರ್ದೋ ಒಂದು ವಸ್ತು ಪಕ್ಕದಲ್ಲಿ ನಿಮ್ದು ಅವ್ರದ್ದು ಬ್ಯಾಗ್ ಒಟ್ಟಿಗೆ ಇಟ್ಕೊಂಡು ಕೂತಿರ್ತೀರಿ, ಹೋಗ್ಬೇಕು ಗಡಿಬಿಡಿಯಲ್ಲಿ ಅವ್ರ ಬ್ಯಾಗ್ ತಗೊಂಡು ಹೋಗ್ಬಿಟ್ಟಿರ್ತೀರಿ. ಅಯ್ಯೋ ಇದು ನಂದ್ ಅನ್ಕೊಂಡಿದೆ, ಇದು ನಿಮ್ದ ಅಂತ ಹೇಳಿ ನಗ್ನಗ್ತು ವಾಪಸ್ ಅವ್ರಿಗೆ ಕೊಡ್ತೀರಿ. ಹಾಗೆ ಬಾಬಾ ಹೇಳ್ತಿದ್ದಾರೆ, ರಾವಣನ ಸಂಸ್ಕಾರಗಳನ್ನ ನಂದು ಅಂತ ಹೇಳಿ ಹೇಳ್ಕೊಂಡು ನಿಮ್ಮ ನಿಜ ಸಂಸ್ಕಾರನೇ ಮರ್ತೋಗಿದ್ದೀರಲ್ವಾ? ನಿಜ ಸಂಸ್ಕಾರ ಗೊತ್ತಾದ ನಂತರ ಅಯ್ಯೋ ರಾವಣಂತ ನಂದ್ ಅನ್ಕೊಂಡಿದ್ದೆ ಅಂತ ಹೇಳಿ ನಗು ಬರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ನಗು ಬಂದಾಗ ಯಾವ ಹೆಚ್ಚು ಕಡಿಮೆ ಮಾಡ್ತಾರೋ ಅದು ಸಮಾಪ್ತಿ ಆಗತ್ತೆ. ಬಾಬಾ ಹೇಳ್ತಾರೆ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ರಿ, ಬೇರೆಯವ್ರದೆಲ್ಲ ನಂದು ಅನ್ಕೊಂಡಿದ್ರಿ, ಈಗ ಸರಿ ಹೋಯ್ತು. ಯಾಕಂದ್ರೆ ಗೊತ್ತಾಯ್ತು, ತಿಳುವಳಿಕೆ ಬಂತು. ಹಾಗಾಗಿ ಎಂದೂ ಕೂಡ ಬೇರೆಯವ್ರದ ಸಂಸ್ಕಾರ ಅಥವಾ ರಾವಣನ ಸಂಸ್ಕಾರವನ್ನ ನಂದು ಅಂತೇಳಿ ಹೇಳ್ಬೇಡಿ. ಇದಕ್ಕೆ ಹೇಳ್ತಾರೆ ಭಾಷೆಯ ಪರಿವರ್ತನೆ ಮಾಡ್ಕೊಳ್ಳೋದು. ಗೊತ್ತಾಯ್ತು, ಭಾಷೆ ಪರಿವರ್ತನೆ ಮಾಡ್ಕೊಂಡ್ಬಿಡಿ ಅಂತ ಬಾಬಾ ಹೇಳ್ತಾರೆ. ಅಸುರಿ ಸಂಸ್ಕಾರವನ್ನ ನಂದು ಅನ್ಕೊಂಡಿದ್ದೆ, ನಂದು ಅಲ್ಲ ಅಂತ ಗೊತ್ತಾಯ್ತಲ್ಲ, ಈಗ ಪರಿವರ್ತನೆ ಮಾಡ್ಕೊಳ್ಳಿ. ಅಂದ್ಮೇಲೆ ಅರ್ಥ ಪ್ರತಿಯೊಂದು ಆತ್ಮನ ಬಗ್ಗೆ ಸ್ವಮಾನ ಮತ್ತು ಸಮ್ಮಾನದಲ್ಲಿ ಇರುವುದಾಗಿದೆ. ಅರ್ಥ ಆದ್ಮೇಲೆ, ತಿಳ್ಕೊಂಡ್ಮೇಲೆ ಪ್ರತಿಯೊಬ್ಬರು ಆತ್ಮ ಆಗಿದ್ದಾರೆ ಅಂತ ಗೊತ್ತಾದ್ಮೇಲೆ ಈಗ ಪ್ರತಿಯೊಬ್ಬರು ತಮ್ಮ ಸ್ವಮಾನದಲ್ಲಿ ಸಮ್ಮಾನದಲ್ಲಿ ಇರೋರಾಗ್ರಿ ಅಂತ ಬಾಬಾ ಹೇಳ್ತಾರೆ. ಎಲ್ಲರನ್ನು ಆತ್ಮ ಅಂತೇಳಿನೇ ಗೌರವಿಸಿ, ಸ್ವಯಂ ಸದಾ ಸ್ವಮಾನದಲ್ಲಿರ್ರಿ. ಅನ್ಯರನ್ನು ಸಹ ಸ್ವಮಾನದಿಂದ ನೋಡಿ. ಸ್ವಮಾನದಿಂದ ನೋಡಿದಾಗ ಯಾವುದೇ ಮಾತು ಬಂದರೆ ಅದು ತಮಗೆ ಇಷ್ಟವಾಗೋದಿಲ್ಲ. ಬಾಬಾ ಕೂಡ ಹೇಳ್ತಿದ್ದಾರೆ, ಎಲ್ಲರನ್ನ ತಾವು ಸ್ವಮಾನದಲ್ಲಿರಿ, ಅನ್ಯರನ್ನು ಕೂಡ ಸ್ವಮಾನದ ದೃಷ್ಟಿಯಲ್ಲಿ ನೋಡಿ, ಸ್ವಮಾನದಿಂದನೇ ನೋಡಿ. ಯಾವುದೇ ಮಾತು ಬಂದ್ರು ನಿಮ್ಗೆ ಅದು ಇಷ್ಟ ಆಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಬೇರೆ ಯಾರವ್ರು ಏನ್ ಮಾತಾಡಿದ್ರು ಅದು ನಿಮ್ಗೆ ಹೆಚ್ಚು ಕಡಿಮೆ ಮಾಡೋದಿಲ್ಲ. ಸ್ವಮಾನದಲ್ಲಿದ್ರೆ ಎಂದಾದರೂ ಯಾವುದೇ ಹೆಚ್ಚು ಕಡಿಮೆ ಆದ್ರೂ ತಮಗೆ ಇಷ್ಟವಾಗುತ್ತದೆಯಾ? ಇಷ್ಟ ಆಗೋದಿಲ್ಲ ಅಲ್ಲ ತಾನೇ? ಅಂದಾಗ ಪ್ರತಿಯೊಬ್ಬರನ್ನು ನೋಡಿದ್ರು ಸ್ವಮಾನದಿಂದ ನೋಡಿ. ಹೀಗೆ ಬಾಬಾ ಹೇಳ್ತಾರೆ, ಯಾರನ್ನ ನೋಡ್ತೀರಂದ್ರೆ ಸ್ವಮಾನದಲ್ಲೇನೆ ನೋಡಿ, ಆತ್ಮದ ಸ್ಥಿತಿಯಲ್ಲೇ ನೋಡಿ, ಫರಿಸ್ತಾ ಸ್ವರೂಪದಲ್ಲೇ ನೋಡಿ. ಇವರು ವಿಶೇಷ ಆತ್ಮ ಆಗಿದ್ದಾರೆ ಅಂತಾನೆ ನೋಡಿ. ಇವರು ತಂದೆಯ ಪಾಲನೆಯನ್ನ ಪಡೆಯುವಂತಹ ಬ್ರಾಹ್ಮಣ ಆತ್ಮ ಆಗಿದ್ದಾರೆ. ಇವರು ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಆಗಿದ್ದಾರೆ ಅಂತ ಹೇಳಿ ನೋಡಿ. ವಿಶೇಷತೆಯನ್ನೇ ನೋಡಿ.
ಬಾಬಾರವ್ರನ್ನ ಗುರ್ತಿಸಿದ್ದಾರೆ, ಇವರು ವಿಶೇಷ ಆತ್ಮ, ಇವರು ಬ್ರಾಹ್ಮಣ ಆಗಿದ್ದಾರೆ, ಇವರು ವಿಶೇಷ ಆತ್ಮ. ಕೇವಲ ಒಂದು ಮಾತನ್ನಾಡಿ, ಆದರೆ ತಮ್ಮ ನಯನಗಳಲ್ಲಿ ಬಿಂದುವನ್ನ ಸಮಾವೇಶ ಮಾಡ್ಕೊಂಡ್ಬಿಡಿ. ಬಾಬಾ ಹೇಳ್ತಿದ್ದಾರೆ, ಯಾರ್ ನೋಡಿದ್ರು ಬಿಂದುವೇ ಕಾಣ್ಬೇಕು, ಬಿಂದುವನ್ನೇ ನೋಡಿ. ಹೀಗೆ ನಿಮ್ಮ ಕಣ್ಣುಗಳಲ್ಲೇ ಬಿಂದುವನ್ನ ಸಮಾವೇಶ ಮಾಡ್ಕೊಂಡ್ಬಿಡಿ. ಬಾಬಾ ನೋಡಿದ್ರು ಬಿಂದು, ಅವರ ಮಕ್ಕಳನ್ನ ನೋಡಿದ್ರು ಬಿಂದು, ಯಾರನ್ನ ನೋಡಿದ್ರು ಕೂಡ ಬಿಂದು ಬಿಂದು ಬಿಂದುನ್ನೇ ನೋಡ್ಬೇಕನ್ನುವುದನ್ನ ಸಮಾವೇಶ ಮಾಡ್ಕೊಂಡ್ಬಿಡಿ ಅಂತ ಹೇಳಿ ಬಾಬಾ ಸಹಜ ವಿಧಾನ ಹೇಳ್ತಿದ್ದಾರೆ. ಎಲ್ಲರನ್ನ ಆತ್ಮ ಅಂತ ಹೇಳಿ ನೋಡುವುದಕ್ಕಾಗಿ ಬಿಂದುವನ್ನೇ ಸಮಾವೇಶ ಮಾಡ್ಕೊಂಡ್ಬಿಡಿ. ಒಂದು ಬಿಂದುವಿನಂತೂ ಆತ್ಮ ನೋಡ್ತೀರಿ, ಇನ್ನೊಂದು ಬಿಂದುವನ್ನು ಸಮಾವೇಶ ಮಾಡಿಕೊಂಡಾಗ ಏನು ಆಗೋದಿಲ್ಲ, ಅಂದರೆ ಪರಿಶ್ರಮ ಪಡ್ಬೇಕಾಗಿರೋದಿಲ್ಲ. ಒಂದು ಕಣ್ಣಲ್ಲಿ ಬಾಬಾ ನೋಡಿ, ಇನ್ನೊಂದು ಕಣ್ಣಲ್ಲಿ ಎಲ್ಲ ಆತ್ಮ ಅಂತಾನೆ ನೋಡಿ. ಹೀಗೆ ಬಿಂದುವನ್ನ ಸಮಾವೇಶ ಮಾಡ್ಕೊಳ್ಳಿ. ಹೀಗೆ ಆತ್ಮವು ಆತ್ಮವನ್ನ ನೋಡುತ್ತದೆ, ಆತ್ಮವು ಆತ್ಮನೊಂದಿಗೆ ಮಾತಾಡುತ್ತದೆ. ಹೀಗೆ ಆತ್ಮಿಕ ವೃತ್ತಿ, ಆತ್ಮಿಕ ದೃಷ್ಟಿಯನ್ನ ಮಾಡ್ಕೊಳ್ಳಿ. ದೃಷ್ಟಿಯಲ್ಲೇನೆ ಬಿಂದು ನೋಡುವುದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಹೀಗೆ ಬಹಳ ಪರಿಶ್ರಮ ಪಡಿ ಬಿಂದು ನೋಡುವುದಕ್ಕಾಗಿ. ಹಾಗಾಗಿ ಆತ್ಮ ಜೊತೆ ಮಾತಾಡ್ತಿದ್ದೀನಿ, ಆತ್ಮನನ್ನೇ ನೋಡ್ತಿದ್ದೀನಿ, ಆತ್ಮಗಾಗಿ ಹೇಳ್ತಿದ್ದೀನಿ. ಹೀಗೆ ಆತ್ಮಿಕ ದೃಷ್ಟಿ ಇರ್ಬೇಕಾಗಿದೆ. ಏನ್ ಮಾಡ್ಬೇಕೆಂದು ತಿಳಿಯುತ್ತೆ. ಇನ್ನು ಮುಂದೆ ಎಂದೂ ಸಹ ನನ್ನ ಸಂಸ್ಕಾರವೆಂದು ಹೇಳ್ಬಾರ್ದು. ಬಾಬಾ ಹೇಳ್ತಿದ್ದಾರೆ, ರಾವಣನದ ಯಾವ ಗುಣಗಳನ್ನ ಇದು ನಂದು ಅಂತ ಹೇಳಿ ಹೇಳ್ಬೇಡಿ. ಏನ್ ಮಾಡ್ಬೇಕೆಂದು ತಿಳಿಯುತ್ತಲ್ವಾ. ಸ್ವಭಾವವೆಂದು ಹೇಳುತ್ತೀರಾದ್ರೂ ಸಹ ಸ್ವಯಂನ ಸ್ವಭಾವವಾಗಿರ್ಬೇಕು. ನನ್ನ ಸ್ವಭಾವ ಅಂತ ಹೇಳ್ತೀರಿ, ಆ ಪದ ಬರುತ್ತೆ ಅಂದ್ರೆ ಅದು ಆತ್ಮನ ಸ್ವಭಾವ ಆಗಿರ್ಬೇಕು. ಶರೀರದ ಸ್ವಭಾವ ರಾವಣನ ಸ್ವಭಾವ ಆಗಿರ್ಬೋದು. ನನ್ನ ಸ್ವಭಾವ ಜ್ಞಾನ ಸ್ವರೂಪರಾಗಿರೋದು, ನನ್ನ ಸ್ವಭಾವ ಪ್ರೇಮ ಸ್ವರೂಪರಾಗಿರೋದು, ನನ್ನ ಸ್ವಭಾವ ಎಲ್ಲರಿಗೂ ಸುಖ ಕೊಡೋದು. ಹೀಗೆ ನಿಮ್ಮ ನಿಜ ಸ್ವಭಾವನೇ ಹೊರ ಬರ್ಬೇಕು. ನನ್ನ ನಿಜ ಸ್ವಭಾವನೇ ಇದು ಅಂತ ಹೇಳ್ಬೇಕೆ ಹೊರತು ರಾವಣನದ್ದು ಎಂದು ಹೇಳ್ಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಬ್ದಾದರವರು ಈ ಸೀಸನ್ನ ಮೊದಲ ಟರ್ನ್ ಅಂತೂ ತಮ್ಮೆಲ್ಲರದ್ದು ಆಗಿದೆ ಅಲ್ವಾ. ಅಂದ್ಮೇಲೆ ಯಾವಾಗ ಮೊದಲ ಟರ್ನ್ ಪಡೆದುಕೊಳ್ತಾರೆ ಅಂದ್ರೆ, ಮೊದಲ ನಂಬರಿನ ಟರ್ನ್ ಎಂದರೆ ಪ್ರತಿಯಾಗಿ ಕೊಡಬೇಕಾಗುತ್ತದೆ. ಡಬಲ್ ವಿದೇಶಿಯರು ಈ ವಿಶೇಷತೆಯನ್ನು ಜನ್ಮತಃ ಬಂದಿದೆ. ಬಾಬಾ ಹೇಳ್ತಿದ್ದಾರೆ, ಟರ್ನ್ ಅಂದ್ರೆ ರಿಟರ್ನ್ ಅಲ್ಲಿ ಕೊಡೋದು. ಮೊದಲ ಟರ್ನ್ ಅಂದ್ರೆ ಬಾಬಾ ಹೇಳ್ತಿದೆ, ಅದನ್ನ ವಾಪಸ್ ಮತ್ತೆ ಟರ್ನ್ ಮಾಡಿ ಕೊಡುವಂಥದ್ದು, ಮೊದಲ ರಿಟರ್ನ್ ಅಲ್ಲಿ ಬರುವಂತವ್ರು. ಹೀಗೆ ಬಾಬಾ ಹೇಳ್ತಾರೆ, ಈ ವಿಶೇಷತೆಯನ್ನ ವಿದೇಶಿಯರು ಜನ್ಮತಃ ಪಡ್ಕೊಂಡಿದ್ದಾರೆ. ಹಾಗಾಗಿ ಮೊದಲ ಮಿಲನ ವಿದೇಶಿಯರದೇ ಆಗತ್ತೆ. ಅಕ್ಟೋಬರ್ ಅಲ್ಲಿ ಮೊದಲ ಮಿಲನ ವಿದೇಶಿಯರ್, ಇದು ಜನ್ಮತಃ ಆಗಿದೆ. ಏನೇ ಮಾಡುತ್ತಾರೆ ಎಂದರೆ ಅದು ಪೂರ್ಣ ಆಗಿಯೇ ಮಾಡ್ತಾರೆ. ವಿದೇಶಿಯರು ಮೊದಲ ಟರ್ನ್ ಅಲ್ಲಿ ಅವರು ರಿಟರ್ನ್ ಆಗಿ ಕೊಡ್ತಾರೆ. ಬಾಬಾ ಏನು ಹೋಮ್ವರ್ಕ್ ಹೇಳಿದ್ರು, ಏನು ಅವ್ರಿಗೆ ವರ್ಕ್ ಕೊಟ್ಟಿರ್ತಾರೆ ಅದನ್ನ ರಿಟರ್ನ್ ಆಗಿ ತೋರಿಸ್ತಾರೆ. ಹಾಗಾಗಿ ಪೂರ್ಣ ಮಾಡಿಯೇ ತರ್ತಾರೆ, ಅರ್ಧಂಬರ್ಧ ಮಾಡೋದಿಲ್ಲ. ಹೀಗೆ ಬಾಬಾ ಹೇಳ್ತಿದ್ದ ಮೊದಲ ಟರ್ನ್ ಅಲ್ಲಿ ರಿಟರ್ನ್ ಆಗಿ ಅವರು ಎಲ್ಲವನ್ನ ಮಾಡ್ತಾರೆ, ಅರ್ಧಂಬರ್ಧ ಮಾಡೋದಿಲ್ಲ. ಹೌದು ಅಥವಾ ಇಲ್ವೋ ಎಂಬುದನ್ನ ಮಧ್ಯೆ ಸಿಲುಕಿ ಹಾಕಿಕೊಳ್ಳುವುದಿಲ್ಲ. ಅಂದ್ಮೇಲೆ ಮೊದಲ ಟರ್ನ್ಗೆ ರಿಟರ್ನ್ ಕೊಡ್ಬೇಕಾಗಿದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಮಧ್ಯದಲ್ಲಿ ಎಲ್ಲೂ ಸಿಕ್ಕಾಕೊಳ್ಬಾರ್ದು. ಬಾಬಾ ಮೊದಲ ಟರ್ನ್ ಅಲ್ಲಿ ಬಂದು ಮತ್ತೊಂದು ಮೊದಲ ಟರ್ನ್ ಅಲ್ಲಿ ಬರೋದ್ರಲ್ಲಿ ತಾವು ರಿಟರ್ನ್ ಅಲ್ಲಿ ಅವ್ರಿಗೆ ಕೊಡ್ಬೇಕಾಗತ್ತೆ. ಬಾಬಾ ಏನೇನು ಹೇಳಿದ್ರು, ಈ ಸೀಸನ್ ಅಲ್ಲಿ ಏನೇನು ಮಾಡ್ಲಿಕ್ಕೆ ಹೇಳಿದ್ರು. ಈ ಸೀಸನ್ ಅಲ್ಲಿ ಅಂದರೆ ಪೂರ್ಣ ಸೀಸನ್ ಅಲ್ಲಿ ಇಂದಿನಿಂದ ಮೊದಲ ಅವಕಾಶವಿದೆ. ಬಾಬ್ದಾದರವರು ಇದನ್ನೇ ಬಯಸ್ತಾರೆ. ಈ ವರ್ಷ ಪೂರ್ಣ ವರ್ಷದಲ್ಲಿ ಬಲೆ 6 ತಿಂಗಳೇ ಇರ್ಬೋದು, ಆದ್ರೆ ಪೂರ್ಣ ವರ್ಷದಲ್ಲಿ ಎಲ್ಲರೂ ಯಾವಾಗಲೇ ಮಿಲನ ಮಾಡ್ತೀರಿ, ಯಾರೊಂದಿಗೆ ಮಿಲನ ಮಾಡ್ತೀರಿ, ಬಲೆ ಪರಸ್ಪರರಾಗಿರ್ಬೋದು, ಅನ್ಯ ಆತ್ಮಗಳೊಂದಿಗೆ ಆಗಿರ್ಬೋದು, ಯಾವಾಗ್ಲೇ ಯಾರೊಂದಿಗೆ ಮಿಲನ ಮಾಡ್ತೀರಂದ್ರೆ ಅವರಿಗೆ ಸಂತುಷ್ಟತೆಯ ಸಹಯೋಗವನ್ನ ನೀಡಿ. ಬಾಬಾರವ್ರ ಜೊತೆ ಮಿಲನ ಮಾಡಿರ್ಬೋದು, ಬಲೆ ನವೆಂಬರ್ನಲ್ಲೇ ಮಿಲನ ಮಾಡಿದ್ರು, ಇನ್ನೊಂದು ನವೆಂಬರ್ ಬರೋದ್ರೊಳಗು ಬಾಬಾ ಏನ್ ವರ್ಕ್ ಹೇಳಿದ್ರು ಅದನ್ನ ಪೂರ್ಣ ಮಾಡಿ ತೋರಿಸಿ ಅಂತ ಬಾಬಾ ಹೇಳ್ತಾರೆ. ಯಾರೇ ಆತ್ಮನ ಜೊತೆ ಮಿಲನ ಮಾಡ್ತೀರಿ, ಯಾರ ಜೊತೆ ಮಾತಾಡ್ತೀರಿ, ಆತ್ಮಗಳನ್ನ ಭೇಟಿ ಆಗ್ತೀರಿ, ಪರಮಾತ್ಮನ ಭೇಟಿ ಆಗ್ತೀರಿ, ಯಾವಾಗ್ಲೂ ಸಂತುಷ್ಟರಾಗಿ ಎಲ್ಲರಿಗೂ ಸಂತುಷ್ಟತೆಯ ಸಹಯೋಗವನ್ನ ಕೊಡ್ತಾ ಹೋಗಿ. ತಾವು ಸಂತುಷ್ಟರಾಗಿ ಅನ್ಯರನ್ನು ಕೂಡ ಸಂತುಷ್ಟರನ್ನಾಗಿ ಮಾಡಿ. ಈ ಸೀಸನ್ನ ಸ್ವಮಾನವಾಗಿದೆ. ಬಾಬಾ ಇಡೀ ವರ್ಷಕ್ಕಾಗಿ ಸಂತುಷ್ಟರಾಗೋದು,
ಹೀಗೆ ಸಂತುಷ್ಟರಾಗಿ ಎಲ್ಲರಿಗೂ ಸಂತುಷ್ಟತೆಯ ಸಮಾನವನ್ನೇ ಕೊಡ್ತಾ ಹೋಗಿ. ಸಂತುಷ್ಟ ಮಣಿ ಸದಾ ಸಂತುಷ್ಟ ಮಣಿಗಳಾಗಿ, ಸಹೋದರರು ಸಹ ಮಣಿಗಳಾಗಿದ್ದಾರೆ. ಮಣಿಗಳಲ್ಲಿ ಮಣಿಗಳು, ಒಂದೊಂದು ಆತ್ಮ ಪ್ರತಿಯೊಂದು ಸಮಯದಲ್ಲಿ ಸಂತುಷ್ಟರಾಗಿರ್ಬೇಕಾಗಿದೆ. ಹೀಗೆ ಬಾಬಾ ಹೇಳ್ತೀರಿ ಎಲ್ಲರೂ ಮಣಿಗಳೇ, ಆತ್ಮರೂಪಿ ಮಣಿಗಳು. ಎಲ್ಲ ಮಣಿಗಳು ಕೂಡ ಸಂತುಷ್ಟರಾಗಿರ್ಬೇಕಾಗಿ, ಸ್ವಯಂನು ಸಂತುಷ್ಟ, ಜೊತೆಗಾರರ ಜೊತೆಗೆ ಸಂತುಷ್ಟ, ಜೊತೆಗಾರರನ್ನು ಕೂಡ ಸಂತುಷ್ಟರನ್ನಾಗಿ ಮಾಡಿ, ಸಂತುಷ್ಟರನ್ನಾಗಿ ಮಾಡ್ಬೇಕಾಗಿದೆ. ಸರಿಯಾ? ಇಷ್ಟವಿದೆಯಲ್ವಾ? ಕುಮಾರಿಯರಿಗೆ ಇಷ್ಟವಿದೆಯಾ? ಸಂತುಷ್ಟರ ತಾವು ಆಗ್ಬೇಕು, ಜೊತೆಗಿರೋರ್ನು ಸಂತುಷ್ಟರನ್ನಾಗಿ ಮಾಡ್ಬೇಕು. ಇಡೀ ವರ್ಷಕ್ಕಾಗಿ ಬಾಬಾ ಈ ವರ್ಕ್ ಕೊಡ್ತಾ ಇದ್ದಾರೆ. ಇದು ಇಷ್ಟ ಇದೆಯಲ್ವಾ ಅಂತ ಬಾಬಾ ಕೇಳ್ತಾರೆ. ಯಾರಿಗೆ ಇಷ್ಟವಿದೆಯೋ ಅವರು ಮಾಡ್ತಾರೆ. ಕೇವಲ ಕೇಳೋದ್ರಲ್ಲಿ ಇಷ್ಟವಲ್ಲ, ಮಾಡೋದ್ರಲ್ಲೂ ಯಾರಿಗೆ ಇಷ್ಟ ಇದೆಯೋ ಅವರೆಲ್ಲರೂ ಕೈ ಎತ್ರಿ. ಬಾಬಾ ಹೇಳ್ತಾರೆ, ಸಂತುಷ್ಟ ಮಣಿಯಾಗಿ ಅನ್ಯರನ್ನು ಸಂತುಷ್ಟ ಮಾಡ್ತೀವಿ ಅನ್ನೋರು ಬರೀ ಕೇಳೋರಾಗ್ಬೇಡಿ, ಮಾಡಿ ತೋರಿಸ್ತೀವಿ ಅನ್ನೋರು ಕೈ ಎತ್ತಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಎಲ್ಲರನ್ನ ಸಂತುಷ್ಟರನ್ನಾಗಿ ಮಾಡ್ಬೇಕಾಗಿದೆ. ಹೀಗೆ ನೋಡಿ, ಬಾಬ್ದಾದರವರು ಖುಷಿ ಪಡ್ತಾ ಇದ್ರು. ಯಾರೆಲ್ಲ ಕೈ ಎತ್ತಿದ್ರಿ, 2 ಕೈ ಎತ್ರಿ. ಸಂತುಷ್ಟ ಮಣಿ ಆಗೋದಿಲ್ವಾ? ಹೀಗೆ ಬಾಬಾ ಹೇಳ್ತಿದ್ದಾರೆ. ಸಂತುಷ್ಟ ಮಣಿ ಆಗಿರೋರನ್ನ ನೋಡಿ ಬಾಬ್ದಾದರವರು ಖುಷಿ ಪಡ್ತಾ ಇದ್ದಾರೆ. ಬಹಳ ಒಳ್ಳೆಯದು, ಶುಭಾಶಯಗಳು, ಶುಭಾಶಯಗಳು. ಏನೇ ಆಗಿಬಿಡಲಿ, ತಮ್ಮ ಸ್ವಮಾನದಿಂದ ಆಸನದ ಮೇಲೆ ಸ್ಥಿತರಾಗಿ ಅಲೆದಾಡ್ಬೇಡಿ. ಬಾಬಾ ಹೇಳ್ತಾರೆ, ಸ್ವಮಾನ ಸಂತುಷ್ಟ ಮಣಿ ಇಡೀ ವರ್ಷಕ್ಕಾಗಿ ಬಾಬಾ ಹೇಳ್ತಿದ್ದಾರೆ, ಸಂತುಷ್ಟರಾಗ್ರಿ, ಅನ್ಯರನ್ನು ಸಂತುಷ್ಟ ಮಾಡಿ, ಈ ಸ್ವಮಾನದಿಂದ ಇಳಿಬೇಡಿ ಅಂತ ಬಾಬಾ ಹೇಳ್ತಾರೆ. ಇಷ್ಟು ದೃಢ ಸಂಕಲ್ಪ ಮಾಡಿ ಇದ್ರಲ್ಲಿ ಅಲಗಾಡ್ಬೇಡಿ. ಒಮ್ಮೆ ಒಂದು ಆಸನದ ಮೇಲೆ ಇನ್ನೊಂದು ಆಸನದ ಮೇಲೆ ಕುಳಿತುಕೊಳ್ಳುವವರಾಗ್ಬೇಡಿ. ಸ್ಥಿತವಾಗಿ ಒಂದೇ ಆಸನದ ಮೇಲೆ ಗಟ್ಟಿಯಾಗಿ ಕೂಡ್ತೀರಂದ್ರೆ ಅದು ಸ್ವತಃ ನಿಮ್ಮದಾಗ್ಬಿಡುತ್ತೆ. ಹೇಳ್ತಾರಲ್ಲ, ಒಂದು ಸ್ಥಳದಲ್ಲಿ ಬಹಳ ವರ್ಷದ ನಂತರ ಇದ್ರೆ ಆ ಸ್ಥಾನ ಅವ್ರದೇ ಆಗ್ಬಿಡುತ್ತೆ. ಹಾಗೆ ಬಾಬಾ ಹೇಳ್ತಾರೆ, ನೀವು ಒಂದೇ ಸಮಾನದಲ್ಲಿ ಬಹಳ ಸಮಯದವರೆಗೂ ಸ್ಥಿತ ಆಗ್ತೀರಂದ್ರೆ ಅದು ನಿಮ್ಮ ಸ್ವತಃ ಗುಣ ಆಗ್ಬಿಡುತ್ತೆ. ಹಾಗೆ ಸ್ವಮಾನ ಕೂಡ ಅದರಲ್ಲೇ ಕೂತಿರ್ತೀರಿ, ಅದು ನಿಮ್ಮದಾಗತ್ತೆ. ತಮ್ಮ ಸ್ವಮಾನದ ಆಸನದ ಮೇಲೆ ಏಕಾಗ್ರವಾಗಿ ಮತ್ತು ಏಕಾಗ್ರ ಆಸನದ ಮೇಲೆ ಸ್ಥಿತರಾಗಿ. ಒಂದು ವೇಳೆ ಯಾವುದೇ ಮಾತು ಬರುತ್ತದೆ ಎಂದರೆ ಅದನ್ನ ಕರ್ಟನ್ ಶೋ ರೂಪದಲ್ಲಿ ನೋಡಿ. ಬಾಬಾ ಹೇಳ್ತಾರೆ, ಕಾರ್ಟನ್ ಶೋದ ಹತ್ರ ಆ ರೀತಿಯಾಗಿ ನೋಡಿ. ಹೀಗೆ ಬಾಬಾ ಹೇಳ್ತಾರೆ, ಏನೇ ಪರಿಸ್ಥಿತಿ ಬರ್ತದೆ ಅಂದ್ರೆ ಕಾರ್ಟೂನ್ ಶೋ ಇರ್ತದಲ್ಲ, ಏನೋ ಒಂದು ಆಟ, ದೃಶ್ಯ, ಇದೊಂದು ನಾಟಕ ಅಂತೇಳಿ ಸಾಕ್ಷಿಯಾಗಿ ನೋಡಿ. ಕಾರ್ಟೂನ್ ಶೋ ನೋಡಲು ಚೆನ್ನಾಗಿರುತ್ತದೆ ಅಂದ್ಮೇಲೆ ಇದು ಸಮಸ್ಯೆಯೇ ಅಲ್ಲ. ಬಾಬಾ ಹೇಳ್ತಾರೆ, ಕಾರ್ಟೂನ್ ಶೋ ನೋಡೋದು ಎಷ್ಟು ಮಜಾ ಇರುತ್ತೆ, ಅದು ಸಮಸ್ಯೆನೇ ಅನ್ಸೋದಿಲ್ಲ, ಆಟ ಅನ್ಸುತ್ತೆ. ಬಾಬಾ ಹೇಳ್ತಾರಲ್ಲ, ಯಾರು ಸಂಪನ್ನ ಸ್ಥಿತಿ ಇರ್ತಾರೆ ಅವ್ರು ಏನೆಲ್ಲ ಪರಿಸ್ಥಿತಿ ಬರುತ್ತೆ ಅದೆಲ್ಲ ಆಟದ ಸಮಾನ ಕಾಣ್ತಾ ಇರುತ್ತೆ. ಈಸಿಯಾಗಿ ಆಟದ ರೀತಿಯಲ್ಲಿ ನೋಡ್ತಾ ಇರ್ತಾರೆ. ಕಾರ್ಟೂನ್ ಶೋ ನಡೆಯುತ್ತಿದೆ ಎಂದು ತಿಳಿಯಿರಿ. ಯಾವುದೇ ಹುಲಿ ಬರುತ್ತದೆ, ಮೇಕೆ ಬರುತ್ತದೆ, ಚೇಳು ಬರುತ್ತದೆ, ಕೊಳಕು ಹಲ್ಲಿಗಳು ಬರ್ತದೆ, ಇದೆಲ್ಲವೂ ಕಾರ್ಟೂನ್ ಶೋ ಆಗಿದೆ. ಬಾಬಾ ಪರಿಸ್ಥಿತಿಗಳಿಗೆ ಹೇಳ್ತಾರೆ, ಹುಲಿ ಅಂತ ಪರಿಸ್ಥಿತಿನೂ ಬರುತ್ತೆ, ಮೇಕೆ ಅಂತ ಪರಿಸ್ಥಿತಿನೂ ಬರುತ್ತೆ, ಚೇಳಿನ ರೀತಿಯಲ್ಲಿ ಕಚ್ಚೋರು ಬರ್ತಾರೆ, ಕುಟ್ಕೋರು ಬರ್ತಾರೆ, ಹಲ್ಲಿ ರೀತಿಯಲ್ಲಿ ಕೊಳಕು ಆಗಿರೋರು ಬರ್ತಾರೆ, ವಿಷ ಇರೋರು ಬರ್ತಾರೆ. ಇಂಥ ಪರಿಸ್ಥಿತಿಗಳಲ್ಲೆಲ್ಲರನ್ನ ಕಾರ್ಟೂನ್ ಶೋ ಅಂತ ಹೇಳಿ ನೋಡ್ಕೊಳ್ಳಿ. ಆದ್ರೆ ತಮ್ಮ ಆಸನದಿಂದ ಕೆಳಗಿಳಬೇಡಿ. ಅವ್ರನ್ನೂ ಬಂದ್ರು ಸಂತುಷ್ಟ ಪಡಿಸಿ. ಯಾಕೆಂದ್ರೆ ಬಾಬಾ ಸೋಮಾನದಲ್ಲಿ ಹೇಳಿದ್ದಾರೆ, ಚೇಳ್ ತರ ಕಚ್ಚೋರು ಬರ್ತಾರೆ, ಹಾವ್ ತರ ವಿಷದ ಇರೋರು ಕಚ್ಚೋರು ಬರ್ತಾರೆ. ಅಂತವ್ರನ್ನು ತಾವು ಸಂತುಷ್ಟ ಪಡಿಸಿ. ಅವರು ನಮ್ಗೆ ಕಚ್ಚುತ್ತಿದ್ದಾರೆ ಅಂತ ನೀವು ಕಚ್ಚಲಿಕ್ಕೆ ಹೋಗ್ಬೇಡಿ, ಸಂತುಷ್ಟ ಮಾಡಿ, ಅವರನ್ನು ಸಂತುಷ್ಟ ಮಾಡಿ. ಹಾಗಾಗಿ ಈ ಆಸನದಿಂದ ಕೆಳಗಿಳಿಬೇಡಿ ಅಂತ ಬಾಬಾ ಹೇಳ್ತಾರೆ. ಸಂತುಷ್ಟ ಮಣಿ ಅನ್ಯರನ್ನು ಸಂತುಷ್ಟ ಮಾಡೋದು, ಈ ಆಸನದಿಂದ ಎಂದೂ ಕೆಳಗಿಳಿಬೇಡಿ, ಆಗ ಮಜಾ ಇರೋದು. ಹೀಗೆ ಬಾಬಾ ಹೇಳ್ತಾರೆ, ಅವ್ರು ಕಚ್ಚಲಿಕ್ಕೆ ಬರ್ತಿದ್ದಾರೆ, ತಾವು ಅವ್ರಿಗೆ ಮತ್ತೆ ಅದನ್ನ ಒಳ್ಳೇದನ್ನೇ ಬಯಸ್ತಿದ್ರಿ, ಸಂತುಷ್ಟ ಮಾಡಿಸ್ತಿದ್ರಿ, ಆಗ ನಿಮ್ಗೆ ಮಜಾ ಅನ್ಸುತ್ತೆ. ಹೀಗೆ ಓಂ ಶಾಂತಿ. 4 ಕಡೆಯ ಪ್ರಿಯ ಮಕ್ಕಳಿಗೆ, ಸರ್ವಸ್ನೇಹಿ, ಸಹಯೋಗಿ, ಸಮಾನರಾಗುವ ಮಕ್ಕಳಿಗೆ, ಸದಾ ತಮ್ಮ ಶ್ರೇಷ್ಠ ಸ್ವಭಾವ ಮತ್ತು ಸಂಸ್ಕಾರವನ್ನ ಸ್ವರೂಪದಲ್ಲಿ ಇಮರ್ಜ್ ಮಾಡುವ ಮಕ್ಕಳಿಗೆ, ಸದಾ ಸುಖ ನೀಡುವ
ಸರ್ವರಿಗೆ ಸ್ನೇಹವನ್ನ ಕೊಡುವ ಮಕ್ಕಳಿಗೆ, ಸದಾ ಸಂತುಷ್ಟ ಮಣಿಗಳಾಗಿ ಸದಾ ಸಂತುಷ್ಟತೆಯ ಕಿರಣವನ್ನ ಹರಡಿಸುವಂತಹ ಮಕ್ಕಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ದಾದರವ್ರಿಗೂ ಕೂಡ ಯಾದ್ ಪ್ಯಾರ್ ನಮಸ್ತೆ ನಮಸ್ತೆ ನಮಸ್ತೆ. ಬಾಬಾ ವರದಾನ ತಿಳಿಸ್ತಾ ಇದ್ದಾರೆ. ಶುಭ ಚಿಂತನೆ ಮತ್ತು ಶುಭ ಚಿಂತಕ. ಶುಭ ಚಿಂತನೆ ಹಾಗೂ ಶುಭ ಚಿಂತಕ ಸ್ಥಿತಿಯಲ್ಲಿ ಸ್ಥಿತಿಯ ಅನುಭವದ ಮೂಲಕ ಶುಭ ಚಿಂತನೆ ಶುಭ ಚಿಂತಕ ಸ್ಥಿತಿಯ ಅನುಭವದ ಮೂಲಕ ಬ್ರಹ್ಮ ತಂದೆಯ ಸಮಾನ ಮಾಸ್ಟರ್ ದಾತಾ ಭವ. ಮಾಸ್ಟರ್ ದಾತಾ ಭವ. ಬಾಬಾ ಇದ್ರ ಅರ್ಥ ಹೇಳ್ತಿದ್ದಾರೆ. ಬ್ರಹ್ಮ ತಂದೆಯ ಸಮಾನ ಮಾಸ್ಟರ್ ದಾತ ಆಗೋದಕ್ಕಾಗಿ ಈರ್ಷೆ, ತಿರಸ್ಕಾರ, ಅವಹೇಳನ ಈ ಮೂರು ಮಾತುಗಳಿಂದ ಮುಕ್ತರಾಗಿ ಬ್ರಹ್ಮ ತಂದೆಯ ಸಮಾನ ಆಗ್ಬೇಕು ಬಾಬಾ ಹೇಳ್ತಿದ್ದಾರೆ. ಅದಕ್ಕಾಗಿ ದಾತ ಆಗ್ಬೇಕಾಗಿದೆ. ದಾತ ಆಗ್ಬೇಕಂದ್ರೆ ಈರ್ಷೆ, ತಿರಸ್ಕಾರ, ಅವಹೇಳನ, ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಬೇರೆಯವ್ರನ್ನ ತಿರಸ್ಕಾರ ಮಾಡುವಂಥದ್ದು, ಒಬ್ಬರಿಗೊಂದು ರೀತಿ ನೋಡೋದು, ಇನ್ನೊಬ್ರಿಗೆ ಇನ್ನೊಂದು ರೀತಿ ನೋಡೋದು, ಈರ್ಷೆ ಪಡೋದು, ಅವ್ರು ಮುಂದೆ ಹೋಗ್ತಿದ್ದಾರೆ, ಅವ್ರು ಹಾಗೆ ಮಾಡ್ತಿದ್ದಾರೆ, ಹೀಗ್ ಮಾಡ್ತಿದ್ದಾರೆ, ಈ ಮೂರು ಮಾತುಗಳಿಂದ ಮುಕ್ತರಾಗಿ ಸರ್ವರ ಪ್ರತಿ ಶುಭ ಚಿಂತಕರಾಗಿ ಶುಭ ಚಿಂತನೆಯ ಸ್ಥಿತಿಯ ಅನುಭವ ಮಾಡಿ. ಏಕೆಂದರೆ ಯಾರಲ್ಲೂ ಈರ್ಷೆಯ ಅಗ್ನಿ ಇರುತ್ತದೆ ಅವರು ಸ್ವಯಂ ಸುಡ್ತಾ ಇರ್ತಾರೆ. ಬಾಬಾ ಹೇಳ್ತಾರೆ ಈರ್ಷೆ ಅನ್ನುವಂಥದ್ದು ಸ್ವಯಂ ಸುಡುವಂಥದ್ದು. ಅವ್ರನ್ನ ಸುಡ್ತಾ ಇರ್ತದೆ. ಹಾಗಾಗಿ ತಾವು ಸರ್ವರ ಪ್ರತಿ ಶುಭ ಚಿಂತಕರಾಗಿ ಎಲ್ಲರಿಗೂ ಶುಭವನ್ನೇ ಚಿಂತನೆ ಮಾಡಿ, ಈರ್ಷೆ ಪಡಬೇಡಿ ಅಂತ ಬಾಬಾ ಹೇಳ್ತಾರೆ. ಬೇರೆಯವರಿಗೆ ತೊಂದರೆ ಕೊಡ್ತಾರೆ, ತಿರಸ್ಕಾರದವರು ಸ್ವಯಂ ಬೀಳ್ತಾ ಇರ್ತಾರೆ. ಬಾಬಾ ಹೇಳ್ತಾರೆ ಯಾರಲ್ಲಿ ತಿರಸ್ಕಾರ ಇರುತ್ತಲ್ಲ ಅವರು ಸ್ವತಃ ತಾವೇ ಬಿದ್ದೋಗ್ತಾ ಇರ್ತಾರೆ. ಹಾಗಾಗಿ ಯಾರಿಗೂ ತಿರಸ್ಕಾರ ಮಾಡ್ಬೇಡಿ. ಅನ್ಯರನ್ನ ಬೀಳಿಸ್ತಾ ಇರ್ತಾರೆ ಮತ್ತು ನಗುವುದ್ರಲ್ಲಿ ಅವಹೇಳನ ಮಾಡುವವರು. ಬಾಬಾ ಹೇಳ್ತಿದ್ದಾರೆ ತಿರಸ್ಕಾರ ಮಾಡುವವರು ಬೇರೆಯವ್ರನ್ನು ಬೀಳಿಸ್ತಾರೆ, ತಾವು ಬಿದ್ದೋಗ್ತಾ ಇರ್ತಾರೆ. ಹೀಗೆ ನಗುವವರು, ಅವಹೇಳನ ಮಾಡೋರು, ಅವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಹೇಳಿ ನಗುವುದು ಅವಹೇಳನ ಮಾಡೋದಾಗಿದೆ. ಆತ್ಮವನ್ನು ಸಾಹಸಹೀನ ದುಃಖಿಯನ್ನಾಗಿ ಮಾಡ್ತಾರೆ. ಅವಹೇಳನ ಮಾಡೋದು, ಅವರ ಮಾಡಿರುವ ಕರ್ಮವನ್ನ ನೋಡಿ ನಗ್ತಾ ಇರ್ತಾರಲ್ಲ ಅವರು ಸಾಹಸಹೀನರನ್ನಾಗಿ ಮಾಡ್ತಾರೆ. ಅನ್ಯ ಆತ್ಮಗಳಿಗೆ ಸಾಹಸ ತುಂಬುವುದಿಲ್ಲ, ಸಾಹಸಹೀನರನ್ನಾಗಿ ಮಾಡ್ತಾರೆ, ದುಃಖಿಗಳನ್ನಾಗಿ ಮಾಡ್ತಾರೆ. ಅದಕ್ಕಾಗಿ ಈ ಮೂರು ಮಾತುಗಳಿಂದ ಮುಕ್ತರಾಗಿ ಶುಭ ಚಿಂತಕ ಸ್ಥಿತಿಯ ಅನುಭವದ ಮೂಲಕ ದಾತಾನ ಮಕ್ಕಳು ಮಾಸ್ಟರ್ ದಾತ ಆಗಿ ಈ ಮೂರು ಪರಿಣಾಮ ಏನಿರುತ್ತೆ ಅನ್ನೋದು ಬಾಬಾ ಹೇಳಿದ್ರು. ಈರ್ಷೆ ತಮ್ಮನ್ನೇ ಸುಡುತ್ತೆ, ತಿರಸ್ಕಾರ ಅವರು ಅನ್ಯರನ್ನ ಬೀಳಿಸ್ತಾ ಇರ್ತಾರೆ, ಮತ್ತೆ ಯಾರಲ್ಲಿ ಅವಹೇಳನ ಇರುತ್ತೆ ಅವರು ಬೇರೆಯವ್ರನ್ನ ಉತ್ಸಾಹ ತುಂಬೋದಿಲ್ಲ, ಸಾಹಸಹೀನರನ್ನಾಗಿ ಮಾಡ್ತಾರೆ. ಅದಕ್ಕಾಗಿ ಇದರ ಪರಿಣಾಮ ತಿಳ್ಕೊಂಡು ಈ ಮೂರರಿಂದ ಮುಕ್ತರಾಗಿ ಆಗ ತಾವು ಮಾಸ್ಟರ್ ದಾತ ಆಗ್ತೀರಿ ಅಂತೇಳಿ ಬಾಬಾ ಹೇಳಿದ್ರು. ಸ್ಲೋಗನ್ ಇದೆ, ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರಗಳ ಮೇಲೆ, ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರಗಳ ಮೇಲೆ ಸಂಪೂರ್ಣ ರಾಜ್ಯ ಮಾಡುವಂತ ಸ್ವರಾಜ್ಯಾಧಿಕಾರಿಗಳಾಗಿ, ರಾಜ್ಯ ಮಾಡುವಂತಹ ಸ್ವರಾಜ್ಯಾಧಿಕಾರಿಗಳಾಗಿ ಬಾಬಾ ಮನಸ ಸೇವೆ ಮೂಲಕ ಸಕಾಶ ಕೊಡುವುದಕ್ಕಾಗಿ ಬಾಬಾ ತಿಳಿಸ್ತಾ ಇದ್ದಾರೆ. ನೀವು ಬ್ರಾಹ್ಮಣ ಮಕ್ಕಳು ಬುಡವಾಗಿದ್ದೀರಿ, ಅಂದ್ರೆ ಬೇರಲ್ಲಿರೋರಾಗಿದ್ದೀರಿ. ಬುಡದಿಂದ ಇಡೀ ವೃಕ್ಷವನ್ನು ಸಕಾಶ ತಲುಪ್ತಾ ಇರ್ಬೇಕು. ಹೇಗೆ ವೃಕ್ಷದಿಂದ ಬೇರುಗಳ ಮೂಲಕ ಇಡೀ ವೃಕ್ಷಕ್ಕೆ ನೀರು, ಪೋಷಕಾಂಶ ಸಿಗ್ತಾ ಇರುತ್ತೋ ಹಾಗೆ ತಾವು ಬ್ರಾಹ್ಮಣ ಮಕ್ಕಳು ಇಡೀ ವೃಕ್ಷಕ್ಕೆ ಬೇರಾಗಿದ್ದಾರೆ. ಬೇರಿನ ಮೂಲಕ ವೃಕ್ಷಕ್ಕೆ ಸಕಾಶ ಸಿಗ್ಬೇಕಾಗಿದೆ. ಈಗ ವಿಶ್ವಕ್ಕೆ ಸಕಾಶ ಕೊಡುವವರಾಗಿದ್ದೀರಿ.
ಒಂದು ವೇಳೆ 20 ಸೆಂಟರು 30 ಸೆಂಟರು ಅಥವಾ ಇನ್ನು 265 ಅಥವಾ ಜೂನ್ ಇದು ಬುದ್ಧಿಯಲ್ಲಿದ್ದಾರೆ ಬೇಹದ್ದಿನ ಸಕಾಶ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಾಬಾ ಹೇಳ್ತಾರೆ ನಮ್ ಸೆಂಟ್ರು ಇಷ್ಟು ಊರು ಇದಕ್ಕೆ ಈ ರೀತಿಯಾಗಿ ತಿಳ್ಕೊಳ್ತೀರಂದ್ರೆ ಒಂದು ಜೋನ್ ನಲ್ಲಿ ಬುದ್ಧಿ ಸಿಕ್ಕಾಕೊಂಡಿದ್ರಂದ್ರೆ ಇಡೀ ಬೇಹದ್ದಿನ ಸಕಾಶ ಕೊಡ್ಲಿಕ್ಕೆ ಆಗೋದಿಲ್ಲ. ಇದಕ್ಕಾಗಿ ಹದ್ದಿನಿಂದ ಹೊರಬಂದು ಈಗ ಬೇಹದ್ದಿನ ಸೇವೆಯ ಪಾತ್ರ ಆರಂಭ ಮಾಡಿ. ಒಂದು ಮನೆ, ಒಂದು ಜೋನು, ಒಂದು ಸೇವಾ ಕೇಂದ್ರ, ಒಂದು ದೇಶ ಅಲ್ಲ. ಬಾಬಾ ಹೇಳ್ತಾರೆ ಇಡೀ ವಿಶ್ವಕ್ಕಾಗಿ ತಾವು ಸಕಾಶ ಕೊಡುವರಾಗಿದೆ. ಈಗ ಇಂಥ ಸೇವೆಯನ್ನ ಪ್ರಾರಂಭ ಮಾಡಿ ಇಡೀ ವಿಶ್ವದ ಆತ್ಮಗಳಿಗಾಗಿ ಸೇವೆ ಮಾಡಬೇಕು. ಬೇಹದ್ದಿನಲ್ಲಿ ಹೋಗುವುದ್ರಿಂದ ಹದ್ದಿನ ಮಾತುಗಳು ಸ್ವತಃವಾಗಿ ಬಿಟ್ಟು ಹೋಗ್ತವೆ. ಸ್ವಾರ್ಥತೆ ಬಿಟ್ಟು ಹೋಗುತ್ತೆ. ಇಡೀ ವಿಶ್ವದ ಸಕಾಶ ಕೊಡೋದ್ರಿಂದ ಇಡೀ ವಿಶ್ವದ ಆತ್ಮಗಳೆಲ್ಲ ನಮ್ಮವರು ಅಂತ ಹೇಳಿ ತಿಳ್ಕೊಳ್ತೇವೆ. ಇಡೀ ವಿಶ್ವನೇ ನನ್ನ ಮನೆ ಅಂತ ತಿಳ್ಕೊಳ್ತೀರಿ. ಇಲ್ಲಿ ಸ್ವತಃವಾಗಿ ಹದ್ದಿನ ಮಾತುಗಳು ಬಿಟ್ಟು ಹೋಗುತ್ತೆ. ಬೇಹದ್ದಿನ ಸಕಾಶದಿಂದ ಪರಿವರ್ತನೆ ಆಗುತ್ತೆ. ಇದು ಫಾಸ್ಟ್ ಸೇವೆಯ ಫಲಿತಾಂಶವಾಗಿದೆ. ಫಾಸ್ಟ್ ಆಗಿ ಸೇವೆ ಮಾಡ್ಬೇಕಂದ್ರೆ ಇಡೀ ಪ್ರಪಂಚನೇ ನನ್ನ ಮನೆ ಅನ್ಕೊಳ್ಳಿ, ನನ್ನ ಕುಟುಂಬ ಅನ್ಕೊಳ್ಳಿ. ಸರ್ವ ಆತ್ಮಗಳು ನಮ್ಮವರೇ ಆಗಿದ್ದಾರೆ. ಹಾಗಾಗಿ ನಮ್ಮವರನ್ನ ನಾವೇ ಉನ್ನತಿ ಮಾಡ್ಬೇಕು. ಇದು ತೀವ್ರ ಅಥವಾ ಫಾಸ್ಟ್ ಸೇವೆಯ ಫಲಿತಾಂಶ, ಮನಸಾ ಸೇವೆ ಅಂತ ಹೇಳಿ ಬಾಬಾ ತಿಳಿಸಿದ್ರು. ಓಂ ಶಾಂತಿ. ಬಾಬಾರವ್ರ ಏನ್ ತಿಳಿಸ್ಕೊಟ್ರು? ಮನಸ್ಸು ಬುದ್ಧಿ ಸಂಸ್ಕಾರಗಳ ಸಂಪೂರ್ಣ blessing, you will become a master visual like Father and experience the stage of having pure and positive thoughts for yourself and others. And slogan, those who are total serenity over their minds, intellect, and senses are master of themselves of self-service.